जगर्थो ब्रह्मैवाहमस्मि ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यं वन्दे भगवन्तो पुनः श्रीमच्छङ्कर भगवत्पूज्यवाद सद्गुरुभ्यो नमः। वेदवेदान्तसारथ्यं सद्गुरुं प्रणतोऽस्म्यहं सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्मा तत्र इदं कारणमಲ್ಲ तत्र इदं ಕಾರಣಂ तत्र इदं कारणं ಲೋಕವಲ್ಲೇ ಹೆದರ್ಕೊಂಡಿದೆ ನಾನು ಹೆದರ್ಕೊಂಡಿದ್ದೀನಿ ಅಂದ್ರೆ ಏನ್ ಕಾರಣ ಅಂತ ಹೇಳಿದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳೋದೇ ಕಾರಣ. ತಲ್ಲಣ ಹೋಗಿದೆ, ಪ್ರಪಂಚ ತಲ್ಲಣ ಹೋಗಿದೆ, ನಾನು ನಡುಗ್ತಾ ಇದ್ದೀನಿ. ಏನಂದ್ರೆ ನಭಸ್ಪೃಶಂ ದೀಪ್ತಮನೆ ಕವರ್ಣಂ स्पृशन् दीप्तमनेकवर्णं ಯಾತ್ತಾನಂ ದೀಪ್ತ ವಿಶಾಲ ನೇತ್ರಂ यात्ताननं दीप्तविशालनेत्रं ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಸಿತಾಂತರಾತ್ಮಾ दृष्ट्वा हि त्वां प्रव्यथितान्तरात्मा ಧೃತಿರ್ನ ವಿಂದಾಮಿ ಶಮಂಚ ವಿಷ್ಣೋ हृदिन्न विन्दामि शमच्च विष्णो नभस्पृशन् दीप्तमनेकवर्णं यात्ताननं दीप्तविशालनेत्रं दृष्ट्वा हि त्वां प्रव्यथितान्तरात्मा हृदिन्न विन्दामि शमञ्च विष्णो नभस्पृशं ದೀಪ್ತಂ दीप्तम् अनेकवर्णं यात्ताननं दीप्तविशालनेत्रं दृष्ट्वा हि त्वां प्रव्यथितान्तरात्मा धृतिं न विन्दामि शमं च ವಿಷ್ಣು. ಏನೋ ನಿನ್ನ ರೂಪ ನಭಸ್ಪೃಶಂ, ನಭ ಅಂದ್ರೆ ನಭೋಲೋಕ ಅಂತ ಲೋಕ ಹೇಳ್ತಾರೆ, ಅಂತರಿಕ್ಷ ಗಗನ ಅಂತ ಹೇಳ್ತಾರೆ. ಆಕಾಶ ಮುಚ್ಚಿಬಿಟ್ಟಿದೆ ನಿನ್ ತಲೆ, ಎಲ್ಲಿ ಬೆಳೆದ್ಬಿಟ್ಟಿದ್ಯಾ ಅಂತಂದ್ರೆ ದೈತ್ಯಾಕಾರ ಬೆಳ್ಕೊಂಡ್ಬಿಟ್ಟಿದ್ಯಾ. ನಭಸ್ಪೃಶ ತಿರೋಗನ್ ಬಂದ್ಬಿಟ್ಟಿದ್ಯಾ. ಅಷ್ಟೇ ದೀಪ್ತ ಉರಿಯುತ್ತಿರುವಂತಹ ಅನೇಕ ವರ್ಣ, ಒಂದಲ್ಲ ಎರಡ ಎಲ್ಲಾ ಬಣ್ಣ ಫಳ 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 ಹೊಳಿತಿದೆ. ಆ ಕೆಂಪಾಗ್ಲಿ, ನೀಲಿ ಆಗ್ಲಿ, ಹಸಿರಾಗ್ಲಿ, ಹಳದಿ ಆಗ್ಲಿ, ಬಿಳಿ ಆಗ್ಲಿ, ಎಲ್ಲಾ ಬಣ್ಣಗಳು ಬ್ರೈಟ್ಫುಲ್ ಆಗಿದೆ, ಶೈನಿಂಗ್ ಫುಲ್ ಆಗಿದೆ, ಹೊರ ಹೊಳಿತಾ ಇದೆ. ಅಷ್ಟೆಲ್ಲ ವ್ಯಾಖ್ಯಾನ ಬಾಯಿ ತೆರೆದ್ಬಿಟ್ಟಿದ್ಯಾ ಅಂತ, ಗುಹೆ ತೆರೆದ್ಬಿಟ್ಟಿದೆ ಬಾಯನ್ನ. ಅದೋ ಅತ್ತ ದೀಪ್ತ ವಿಶಾಲ ನೇತ್ರ, ಉರಿಯುತ್ತಿರುವ ಅಗಲ ಒಂದು ಫಾಸ್ಟ್ ಎಕ್ಸ್ಪ್ರೆಸ್ ರೋಡ್ ಇದ್ದಂಗಿದೆ ಕಣ್ಣೆ. 4 ರೋಡ್ ಇದೆ, ಚತುಷ್ಪಥ, ಅಷ್ಟಗಲ ಕಣ್ಣು ಇಟ್ಕೊಂಡ್ಬಿಟ್ಟಿದ್ದಾರೆ. ಅದೋ ಬರೋ ಉರಿತಾ ಇದೆ ಕಣ್ಣು. ಆ ನೋಡಿದ್ರೆ ಯಾರಿಗೆ ಹೆದರಿಕೆ ಆಗಲ್ಲ. ಸ್ವಲ್ಪ ದೊಡ್ಡ ಕಣ್ಣವ್ರು ನೋಡಿದ್ರೆ ಮಕ್ಕಳು ಹೊತ್ತಿ ಕಿಚ್ಕೊಂಡ್ಬಿಡ್ತಾರೆ. ಕಣ್ಣಿಟ್ಬಿಟ್ಟು ಮಕ್ಳ ಮುಂದೆ ಪಿಟಾ. ಇನ್ನೇನಾದ್ರು ಮಾರಾಗದ ಕಣ್ಣು ಆಗ್ಬಿಟ್ರೆ ಅದು ಹೆಂಗ ಆಗ್ಬಿಡ. ಅದೋ ಉರಿತಾ ಇದೆ, ಜಗದಗದಗ ಉರಿತಾ ಇದೆ. ದೀಪ್ತವಾದ ಉರಿಯುತ್ತಿರುವ, ಕಂಗೊಳಿಸುತ್ತಿರುವ ವಿಶಾಲವಾದ ಕಣ್ಣುಳ್ಳವನಾಗಿದೆಯಾ. ಇಂಥ ರೂಪವನ್ನ ತ್ವಾಂ ದೃಷ್ಟ, ಈ ರೂಪವುಳ್ಳ ನಿನ್ನನ್ನ ಕಂಡವನಾಗಿ, ಪ್ರವ್ಯಸಿತ ತಲ್ಲಣಗೊಂಡಂತಹ ಅಂತರಾತ್ಮ ಉಳ್ಳವನಾಗಿ. ಪ್ರವ್ಯಸಿತ ಭಯ ಸಂಚಾಲನೆಯೋ ಅಂತ ತುಂಬಾ ತಲ್ಲಣಗೊಂಡೋಗ್ಬಿಡಿ, ನಾನು ನಿಲ್ಲಕ್ಕೆ ಆಗ್ತಾ ಇಲ್ಲ ನನಗೆ. ಅಂತರಾತ್ಮ ಮನಸ್ಸಂತೂ ಏನು ಚುಮ್ಕೊಂಡ್ಬಿಟ್ಟಿದೆ, ಸೀದೋಗ್ಬಿಟ್ಟಿದೆ. ನನ್ ಧೈರ್ಯ ನಿಂತ್ಕೊಳ್ಳಕ್ಕೆ ಆಗಕ್ಕೆ ಜಂಗವನ್ನ ಹುಡುಕ್ತಾ ಇದೆ. ಸಮಾಧಾನ ಅಂತೂ ಇಲ್ಲವೇ ಇಲ್ಲ. ಶಮಂಚ ವಿಷ್ಣು, ಸಮಾಧಾನವೂ ಇಲ್ಲ, ಧೈರ್ಯವೂ ಇಲ್ಲ. ತಲ್ಲಡಿಸೋಗಿದ್ದೀನಿ. ವಿಶಾಲವಾದ ಕಣ್ಣು, ಉರಿಯುತ್ತಿರುವ ಕಣ್ಣು, ಅನೇಕ ಬಣ್ಣದಿಂದ ಉರಿಯುತ್ತ ಬಣ್ಣದಿಂದ ಕೂಡ್ಕೊಂಡಂತಹ ಇದು ರೂಪ, ದಿವ್ಯವಾದ ರೂಪ. ಯಪ್ಪ, ಇದು ನೋಡಿ ಯಾರು ಹೇಳಕ್ಕೆ ಆಗಲೇಬೇಕು. ಏನು ಮಾಡ್ಬೇಕಾಗಿಲ್ಲ, ಸುಮ್ಮನೆ ರೂಪ ನೋಡಿದಾಗ ಮುಚ್ಚೋಗ್ಬಿಡ್ತಾರೆ. ಅಷ್ಟಕ್ಕೆ ಮೂರ್ಛೆ. ನಭಸ್ಪೃಶಂ ದುಸ್ಪರ್ಶಂ ಇತ್ಯರ್ಥ. ನಭಸ್ಪೃಶಂ ದುಸ್ಪರ್ಶಂ ಇತ್ಯರ್ಥಃ. ದ್ಯುಲೋಕವನ್ನು ನಭ ಅಂತದೆ, ದ್ಯುಲೋಕವನ್ನು ಮುಟ್ಟುವಂತಹ ಸ್ವಾಮಿ ಅಂತರಿಕ್ಷ ಮಾಡಿದ್ದಾರೆ. ದ್ಯುಲೋಕ ಅಂದ್ರೆ ಭಾಷಿಕ. ದ್ಯುಲೋಕಕ್ಕೆ ತಾಕಿಬಿಟ್ಟಿದೆ, ತಲೆ ಹೋಗಿ ಅಲ್ಲಿ ಹೋಗ್ಬಿಟ್ಟಿದೆ. ದೀಪ್ತಂ ಪ್ರಜ್ವಲಿತಂ ಅನೇಕ ವರ್ಣಂ. ದೀಪ್ತಂ ಪ್ರಜ್ವಲಿತಂ ಅನೇಕ ವರ್ಣಂ. ಜಗದಗದಗ ಉರಿತಿರುವಂತಹ ಅನೇಕ ಬಣ್ಣದಿಂದ ಕೂಡಿದಂತಹ ರೂಪ. ಒಂದು ಬಣ್ಣ ಅಲ್ಲ, ಎಷ್ಟು ಬಣ್ಣ ಇದೆಯೋ ಎಲ್ಲಾ ಬಣ್ಣವೂ ನಿನ್ನದಿದೆ. ಅದಷ್ಟು ದೀಪ್ತವಾಗಿದೆ, ಕಾಂತಿಯುಕ್ತವಾಗಿದೆ, ಪ್ರಖರವಾಗಿ ಹೊಳಿತಾ ಇದೆ.
ಅನೇಕೆ ವರ್ಣಾಃ ಭಯಂಕರಾಃ ನಾನಾ ಸಂಸ್ಥಾನಾಃ ಯಸ್ಮಿನ್ ತ್ವಯಿ ಅನೇಕೆ ಭಯಂಕರಾಃ ನಾನಾ ಸಂಸ್ಥಾನಾಃ ಯಸ್ಮಿನ್ ತ್ವಯಿ ತಂತ್ವಾಂ ಅನೇಕ ವರ್ಣ. ತಂತ್ವಾಂ ಅನೇಕವರ್ಣಂ. ಬರೀ ಸುಮ್ಮನೆ ಅನೇಕ ಕಲರ್ ಅಲ್ಲ, ಭಯಂಕರವಾದ ಅನೇಕ ಕಲರ್. ಆ ಕಲರ್ ಬಣ್ಣ ನೋಡಿದ್ರೆ ಏನೋ ಆಗತ್ತೆ, ಒಂಥರ ತಲೆ ತಿರುಗಿ ಬಿದ್ದುಬಿಡ್ತಾರೆ. ಭಯವನ್ನುಂಟು ಮಾಡುವ ನಾನಾ ಸಂಸ್ಥಾನದ ಆಕಾರದಿಂದ ಕೂಡ್ಕೊಂಡಂತಹ ಬಣ್ಣಗಳು, ಒಂದೊಂದು ಭಾಗಕ್ಕೆ ಒಂದೊಂದು ಕಲರ್, ಒಂದೊಂದು ಇದು ಕೈಯ ಒಂಥರ, ಹೊಟ್ಟೆನ ಒಂಥರ, ಎದೆನ ಒಂಥರ, ಮುಖಾನೇ ಒಂಥರ, ಬಟ್ಟೆನ ಒಂಥರ, ನೀನಿರೋದೇ ಒಂಥರ. ಯಾವ ನಿನ್ನಲ್ಲಿ ಭಯವನ್ನುಂಟು ಮಾಡುವ ಅನೇಕ ಪ್ರಕಾರವಾಗಿರುವ ಬಣ್ಣಗಳು ಯಾವ ನಿನ್ನಲ್ಲಿದೆಯೋ ಆ ನೀನು ಅನೇಕ ವರ್ಣ ಅನೇಕ ವರ್ಣ ಕೂಡ್ಕೊಂಡ ಇದೆಯಾ. ವ್ಯಾತ್ತಾನಿ ಯಾತ್ತಾನನಂ. ಯಾತ್ತಾನಿ ವಿವೃತಾನಿ ಆನನಾನಿ ಮುಖಾನಿ ಯಸ್ಮಿನ್ ತ್ವಯಿ. ಯಾತ್ತಾನಿ ವಿವೃತಾನಿ ಆನನಾನಿ ಮುಖಾನಿ ಯಸ್ಮಿನ್ ತ್ವಯಿ ತಂ ತ್ವಾಂ ಯಾತ್ತ. ತಂತ್ವಾಂ ಯಾತ್ತಾನನಂ. ವಿ ಆತ್ತ, ವಿ ಉಪಸರ್ಗ, ಅರಳಿದ, ಅಗಲಿಸಿದ, ಭೂಮಿ ಬಿಟ್ಕೊಂಡ್ಬಿಟ್ಟಿದ್ದಾನೆ. ಎರಡು ಬಾಯನ್ನು ಬಿಟ್ಟಿದ ಹೆಂಗೆ, 25 ಅಡಿ ಅಗಲ ಬಾಯಿ, 50 ಅಡಿ ಬಾಗಿಲು ಬಿಟ್ರೆ ಅದು ಭಯಂಕರವಾದ ಕೋರ್ದಾಳೆ ಬೇರೆ ಇದೆ. ದಪ್ಪದ ಹುಲ್ಲುಗಳು ಜೋತ್ ಬಿದ್ದು ಎರಡು ಕಡೆ 10-20 ಅಡಿ ಉದ್ದ, ಅದು ಹೀಗೆ ಸೇರ್ಕೊಂಡ್ಬಿಡುತ್ತೆ. ವಜ್ರ, ಅದು ಮುರಿಯಲ್ಲ ಕಲ್ಲು, ಆ ಹಲ್ಲು ಬಂಡೆಗಳನ್ನು ಅದ್ರ ಹಾಕ್ಬಿಡುತ್ತೆ. ತೆರೆದ ಮುಖವು ಯಾವ ವಿಶ್ವರೂಪನಾದ ನಿನ್ನಲ್ಲೋ ಆ ನೀನು ವ್ಯಾಖ್ಯಾನನು, ತೆರೆದ ಬಾಯುಳ್ಳವರು ಬಿಟ್ಟಿದ್ದಾರೆ. ಬೆಂಕಿ ಉಕ್ಕುತ್ತಾ ಇದೆ ಅದರಿಂದ. ಬಾಯಿ ತೆರೆದ್ರೆ ಗುಹೆಯೊಳಗೆ ಬೆಂಕಿ ಒಳಗೆ ಬರೋ ಬೆಂಕಿ ಬರ್ತಾ ಇದೆ. ಅಯ್ಯಪ್ಪ, ಜಪಾನ್ ಇದು ಅಲ್ಲಿ ಅಂತಾರೆ ವಾಲ್ಕೇರ್ ಬರುತ್ತಲ್ಲ, ಭೂಮಿಯಿಂದ ವಾಲ್ಕೇರ್ ಬರೋ ಹಾಗೆ ಬಾಯಿಂದ ವಾಲ್ಕೇರ್ ಬರ್ತಾ ಇದೆ, ಉಕ್ತಾ ಇದೆ. ದೀಪ್ತ ವಿಶಾಲ ನೇತ್ರ, ದೀಪ್ತಾನಿ ಪ್ರಜ್ವಲಿತಾನಿ, ವಿಶಾಲಾನಿ ವಿಸ್ತೀರ್ಣಾನಿ ವಿಸ್ತೀರ್ಣಾನಿ ನೇತ್ರಾಣಿ ಯಸ್ಮಿನ್ ತ್ವಯಿ ತಂತ್ವಾಂ ದೀಪ್ತ ವಿಶಾಲ ಉರಿಯುತ್ತಿರುವ ದಗದಗದಗದಗ ಉರಿಯುತ್ತಿರುವಂತಹ ವಿಶಾಲವಾದಂತಹ ಕಣ್ಣುಗಳು ಯಾವ ನಿನ್ನಲ್ಲೋ, ವಿಶ್ವರೂಪಧನಾದ ನಿನ್ನಲ್ಲೋ ಆ ನೀನು ದೀಪ್ತ ವಿಶಾಲ ನೇತ್ರನು ಅಂತ ನಿನ್ನನ್ನ ಕಾಣ್ತಾ ಇದ್ದೀನಿ. ಅದಕ್ಕೆ ನಂಗೆ ಕಲ್ಲರ್ಸೋ ನಡುತ್ತಾ ಇದ್ದೀನಿ, ನಿಂತ್ಕೋಕ್ಕಾಗ್ತಾ ಇಲ್ಲ. ಈ ಲೋಕವೆಲ್ಲ ಹೆದ್ಕೊಂಡಿದ್ದೆ, ನಾನು ಹೆದ್ಕೊಂಡಿದ್ದೀನಿ. ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಸಿತಾಂತರಾತ್ಮ, ಪ್ರವ್ಯಸಿತಃ ಪ್ರಭೀತಃ ಅಂತರಾತ್ಮ ಮನಃ ಯಸ್ಯ ಮಮ ಸೋಹಂ ಪ್ರವ್ಯಸಿತಾಂತರಾತ್ಮ ಸನ್. ಮಮ ಸೋಹಂ ಪ್ರವ್ಯಸಿತಾಂತರಾತ್ಮ ಸನ್. ಧೃತಿಂ ಧೈರ್ಯನ್ನ ವಿಂದಾಮಿ ನ ಲಭೆ, ಧೈರ್ಯನ್ನ ವಿಂದಾನಿ ನ ಲೇಭೆ. ರೂಪವನ್ನು ಕಂಡು ನಿನ್ನನ್ನು ನೋಡ್ತಾ ತಲ್ಲಳಗೊಂಡಂತಹ ಅಂತರಾತ್ಮವುಳ್ಳವನಾಗಿ, ಮನಸ್ಸುಳ್ಳವನಾಗಿ, ಪ್ರವ್ಯಸಿತಾನ ಗಲಿಬಿಲಿಗೊಂಡ, ಕ್ಷೋಭೆಗೊಂಡ ಅಂತರಾತ್ಮದ ಮನಸ್ಸು ಯಾವ ನನಗೋ ಆ ನಾನು ಪ್ರವ್ಯಸಿತ ಅಂತರಾತ್ಮನು. ಹಾಗಿದ್ದವನಾಗಿ ತುಂಬಾ ಹೆದರ್ಕೊಂಡ್ಬಿಟ್ಟ ಅಂತಹ ನಾನು ಧೈರ್ಯವನ್ನೇ ಹೊಂದುತ್ತಿರಲಿಲ್ಲ. ಭಯವೇ ಗೊತ್ತಿಲ್ಲ ಅರ್ಜುನಿಗೆ, ಭಯವೇ ಗೊತ್ತಿದ್ದಿರೋ ಅರ್ಜುನ ತತ್ತೋಗ್ಬಿಟ್ಟ, ನಡ್ಕೋಬಿಟ್ಟ. ರಮೇಶ್ ಕಾಡು ಯುದ್ಧ ಮಾಡ್ಬೇಕಾದ್ರು ಯುದ್ಧ ಭಯ ನನಗೆ. ಏನು ಕಾಲಿಕೆ ಯುದ್ಧ ಮಾಡಿದ್ರೆ ಹೆಣ್ಣು ಪ್ರವಾಸಿಗಳ ಹತ್ರ ಸಂಸಪ್ತಕರು, ಹಾಲಿಕ್ರೂರಿಗಳು, ಮಹಾಗ್ರರು, 7 ಅಕ್ಷೋಹಿಣಿ ಒಬ್ಬರೇ ಕುಂದು ಹೊಡೆದ, ಯಾರಿಲ್ಲ ಸಹಾಯಕ್ಕೆ. ಚಾಚೂಟ ಹಂಸಪ್ತಕರನ್ನ ಹೊಡೆದಿದ್ದಂದ್ರೆ ಕೋಡ್ ಮಾಡಿ ಹೊಡೆದ, ಆ ಗಾಂಡಿಯ ಕೋಡ್ ಮಾಡಿ ಆಗ್ತಿತ್ತಂತೆ. ಹೊಡೆದು ಹೇಳ್ತಾ ಇದ್ದಾರೆ ರಟ್ಟೆ ಬಲ ಏನ್ ಜೋರಿನ ಬೇಡ ಅವರಿಗೆ. ಆ 2 ತುದಿಯೋ ಬಿಲ್ಲಿನ 2 ತುದಿ ಸೇರ್ಬೇಕು ಹಂಗೆ ಹೇಳ್ತಿದ್ದ. ಹೊಡೆದ ಒಂದು ಬಾಣ 25 ಪೋಣಿಸ್ಕೊಂಡು ಹೋಗ್ಬೇಕು. ಆ ಚೆಂದ ಹಾರುತ್ತಿದ್ದ ತಲೆಗಳು, ಹತ್ತಕ್ಕೆ ಬರಕ್ ಬರ್ತಿದ್ದಿಲ್ಲ ಯಾರು. ಅಷ್ಟು ಎಷ್ಟು ವೇಗ ಅಂದ್ರೆ ಅದು ಕೈ ಹಾಕೋದು, ಹೂಡೋದು, ಹೊಡೆಯೋದು ಕಾಗ್ತಿದ್ದಂತೆ, ಅಷ್ಟು ಬೇಗ ಹೊಡಿತಿದ್ದಂತೆ. ಎಷ್ಟು ಗುರಿ, ನಮ್ಗೆ ಒಂದ್ ಬಾಣ ತಗೊಂಡ್ರೆ ಹೀಗೆ ನೋಡಿ ಕರೆಕ್ಟ್ ಹುರಿ ಕೂತ್ಕೊಳ್ತಾ ಏನು ಹೇಳು ಈ ಹೇಳ್ಬಿಡು ಜಾಸ್ತಿ ಯಾರಿಯಾದ್ರು ಹಾಕೋದು ಹೊಡೆಯೋದು ಗೊತ್ತಾಗ್ತಿಲ್ಲ ಅಂತಂದ್ರೆ ಎಂತ ಅವರ ಇರ್ಬೇಡ. ಅಂತ ಗಂಡು ಅರ್ಜುನ ನಡುಗೋದೆ. ಕೃಷ್ಣ ಪರಮಾತ್ಮ
ಆಯ್ತು ನಂಗೆ ನಿಲ್ಲಕ್ಕಾಗ್ತಿಲ್ಲ, ತಲ್ಲಗೊಂಡು ಹೋಗಿದ್ದೀನಿ ನಾನು. ಧೈರ್ಯನ ವಿಂದಾಮಿ, ಧೈರ್ಯವನ್ನು ನಾನು ಹೊಂದುತ್ತಲಿಲ್ಲ, ಪಡೆಯುತ್ತಿಲ್ಲ, ನಂಗೆ ಆಗ್ತಾ ಇಲ್ಲ. ಏನೋ ನೋಡ್ತೀರಿ ತೋರ್ಸುದು ಅಂದ್ಬಿಟ್ಟೆ, ಈ ಆಟಲು ಅಂದ್ಬಿಟ್ಟೆ ಅಂತಿದ್ದೇವಲ್ಲ. ಶಮಂಚ ಉಪಶಮನಂಚ ಮನಸ್ಪುಷ್ಟಿಂ ಹೇ ವಿಷ್ಣು. ಶಮಂಚ ವಶಮಂ ಮನಃ ತುಷ್ಟಿಂ ಹೇ ಶಮವನ್ನೆಲ್ಲ ಉಪಶಮ, ಮನಸ್ಸಮಾಧಾನ, ಮನಸ್ಸು ನೆಮ್ಮದಿ ಶಾಂತಿ ಅನ್ನೋದು ನಂಗೆ ಕಾಣ್ತಾ ಇಲ್ಲ, ಭಯವಾಗ್ತಾ ಇದೆ, ತಲ್ಲಣ ಹೋಗಿದೆ, ಮನಸ್ಸು ಗೊಂದಲಗೊಂಡಿದೆ, ನಂಗೆ ಆಗ್ತಾನೆ ಇಲ್ಲ ಅಂತಂದ. ಬಾಯಲ್ಲಿ ಕೋರ್ದಾಳೆ ಹೇಗಿದೆ ಗೊತ್ತಾ? ದಮಷ್ಟ್ರಾಕರಾಲಾನಿಚತೆ ಮುಖಾನಿ ಕರಾಲೆ ಚತತೆ ಮುಖಾನಿ ಕಾಲಾನಲ ಸನ್ನಿಭಾನಿ ಕಾಲಾನಲ ಸನ್ನಿಭಾನಿ ಶೋ ನ ಜಾನೆ ನಲಭೇ ಚ ಶರ್ಮ ಯೋ ನ ಜಾನೆ ನಲೇಖೇ ದೇವೇಶ ಜಗನ್ನಿವಾಸ. ಪ್ರತೀತ ದೇವೇಶ ಜಗನ್ನಿವಾಸ ಶರಣರಾಗ್ಬಿಟ್ಟ. ಕರಾಲಾನಿಚತೆ ಮುಖಾನಿ ದೃಷ್ಟೈವ ಕಾಲಾನಲ ಸನ್ನಿಭಾನಿ ನಿಜೋ ನ ಜಾನೆ ನ ಲಭೇ ನ ಶರ್ಮ ಪ್ರತೀತ ದೇವೇಶ ಜಗನ್ನಿವಾಸ. ದಂಷ್ಟ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವಾ ಏವ ಕಾಸಂದೆ ಕಲಸಂದೆ. ವೃದ್ಧಿಗಳು ಐ ಬರ್ತದ ಗುಣದಲ್ಲಿ. ದೃಷ್ಟ್ವೈ ಅಂತ ಹೇಳ್ತಾನೆ. ಏ ಓ ಗುಣ ಐ ಅವು ಕಾಲನಲ ಸನ್ನಿಭಾನಿ ದಿಶಃ ನ ಜಾನೆ. ಕಾಲಾನಲ ಏನಂತ ಇದ? ಕಾಲಾನಲ ಸನ್ನಿಭಾನಿ ದಿಶಃ ನ ಜಾನೆ ನ ಲೇಭೆ ನ ಲೇಭೆ ಇದೆಯೋ ಚ ಲಭೆ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ನಿನ್ನ ಮುಖಗಳು ದಂಷ್ಟ್ರಾಕರಾಳಾನಿ, ಕೋರ್ದಾಡುಗಳಿಂದ ಭಯಂಕರವಾಗಿದೆ. ಕರಾಳ ಅಂದ್ರೆ ವಿಕೃತ, ಭಯಂಕರ. ದಂಷ್ಟ್ರ ಕೋರ್ದಾಡೆ, ಕೋರ್ದಾಡುಗಳು ಇದು ಕರಾಳ. ಕರಾಳ ಅಂದ್ರೆ ಭಯಂಕರ. ಬರೀ ಕೋರ್ದಾಡು ಸುಮ್ಮನೆ ನಾಯಿಗೆ ಇರುತ್ತಲ್ಲ, ನಾಯಿಗೆ ಹುಲಿಗೆ ಇದಕ್ಕೆ ಅದೆಲ್ಲ ಬಹಳ ಸಣ್ಣದಷ್ಟೇ, 2 ಇಂಚು 3 ಇಂಚು. ಅಯ್ಯೋ 25 ಅಡಿ 30 ಅಡಿ ದಪ್ಪ ಉದ್ದ. ದೃಷ್ಟಿ ನೋಡ್ಕೊಳ್ಳೇನಿಯೇ ಕಾಲ ಅನಲ, ಪ್ರಳಯ ಕಾಲದ ಬೆಂಕಿಗೆ ಸಮಾನ. ನಿಭಾನ ಹೋಲುವಂಥದ್ದು. ಕಾಲ ಅನಲ ಸನ್ನಿಭ, ಕಾಲ ಅಂದ್ರೆ ಪ್ರಳಯ ಕಾಲದ, ಅನಲ ಅಂದ್ರೆ ಬೆಂಕಿಗೆ, ಸನ್ನಿಭಾನ ಹೋಲುತ್ತಿರುವಂಥದ್ದು ಅಂತ. ಪ್ರಳಯ ಕಾಲವೇ ಅಲ್ಲಿ ಇದೆಯೋ ಬರ್ತಾ ಇದೆಯೋ ಅಂತ ಕಾಣಿದೆ. ಸ್ವಾಮಿ ದಿಶೋ ನ ಜಾನೆ, ಯಾವ ಪೂರ್ವ ಯಾವ ದಕ್ಷಿಣ ಪಶ್ಚಿಮ ದಿಕ್ಕನ್ನೇ ಕಾಣಲು ನಾನು. ನಭೇಜ ಶರ್ಮ, ನನಗೆ ಸಮಾಧಾನ ಶಾಂತಿ ನೆಮ್ಮದಿ ಅಂತೂ ಖಂಡಿತ ಇಲ್ಲ, ನಮ್ಮನ್ನು ಹೊಂದುತ್ತಲಿಲ್ಲ. ಆದ್ರಿಂದ ಒಂದೇ ಕೇಳ್ಕೊತೀನಿ, ಸ್ವಾಮಿ ಪ್ರಸೀದ, ಪ್ರಸನ್ನನಾಗು. ಮತ್ತು ಹೇ ದೇವೇಶ, ದೇವತೆಗಳಿಗೆಲ್ಲ ಒಡೆಯನಾಗಿರ್ತಕ್ಕವನೇ, ಮತ್ತು ಜಗನ್ನಿವಾಸ, ಜಗತ್ತಿನಲ್ಲೆಲ್ಲ ವಾಸ ಮಾಡ್ಕೊಂಡು, ಜಗತ್ತಿಗೆ ವಾಸಸ್ಥಾನವಾಗಿರುತ್ತೆ. ಜಗತಿ ನಿವಸತಿ ಇದೆ ಜಗನ್ನಿವಾಸ, ಜಗತ್ ಅಸ್ಮಿನ್ ನಿವಸತಿ ಇದೆ ಜಗನ್ನಿವಾಸ. ಇವನಲ್ಲಿ ಜಗತ್ತು ವಾಸ ಮಾಡ್ಕೊಂಡಿದೆ, ಜಗತ್ತಲ್ಲೆಲ್ಲ ಇವನು ವಾಸ ಮಾಡ್ಕೊಂಡಿದ್ದಾರೆ. ಜಗನ್ನಿವಾಸ ಎರಡು, ಜಗತಿ ನಿವಸತಿ ಜಗನ್ನಿವಾಸ, ಜಗತ್ತು ಅಸ್ಮಿನ್ ನಿವಸತಿ ಜಗನ್ನಿವಾಸ. ಅದು ಮಾಡ್ಬೋದು ಸಮಾಸ. ಜಗತ್ತು ಇವನಲ್ಲಿ ವಾಸ ಮಾಡ್ಕೊಂಡಿದೆ, ಇವನು ಜಗತ್ತಿನಲ್ಲೆಲ್ಲ ವಾಸ ಮಾಡ್ಕೊಂಡಿದ್ದಾನೆ. ಜಗನ್ನಿವಾಸ, ಪ್ರಸನ್ನನಾಗಪ್ಪ. ನನಗೆ ದೇವೇಶ, ನೀನು ದೇವದೇವೇಶ, ನನ್ನ ವಿಷಯದಲ್ಲಿ ಸುಪ್ರೀತ ನಾವು ಬೇಡ. ಅಕಸ್ಮಾತ್ ಯಾಕೆ ನಾನು ಶಾಂತಿಯನ್ನು ಸಮಾಧಾನ ಹೊಂದುತ್ತಲಿಲ್ಲ ಅಂತ ಕೇಳ್ತೀಯೋ? ಅಕಸ್ಮಾತ್ ಅಂದ್ರೆ ಏಕೆಂದರೆ ಏನು? ಏಕೆಂದ್ರೆ ಧೃತಿಯನ್ನ ವಿಂದಾಮಿ ಶಮಂಚ ವಿಷ್ಣು ಅನ್ನಲ್ಲ, ಅದಕ್ಕೆ ಅಕಸ್ಮಾತ್. ಯಾಕೆ ಅಂದ್ರೆ ದಂಷ್ಟ್ರಾ ಕರಾಳಾನಿ ದಂಷ್ಟ್ರಾಭಿ ಕರಾಳಾನಿ ದಂಷ್ಟ್ರಾಕರಾಲಾನಿ ದಂಷ್ಟ್ರಾಭಿಃ ಕರಾಲಾನಿ ಮುಖಾನಿ ದೃಷ್ಟೈವ ಉಪಲಬ್ಧ. ಕೃತಾನಿ ತೇ ತವ ಮುಖಾನಿ ದೃಷ್ಟೈವ ಉಪಲಬ್ಧ. ಅನ್ನೋದು ಇದೆಯಲ್ಲ, ಆ ಕೋರ್ದಾಡೆ, ಆ ಕೋರ್ದಾಡೆ ಕರಾಳವಾದ, ಕರಾಳ ಅಂದ್ರೆ ಭಯಂಕರ ಅಂತ, ವಿಕೃತವಾದ ಭಯಂಕರವಾದ ಆ ಕೋರ್ದಾಡೆ ಕೆಂಪಾಗಿ ನಿಂತ್ಕೊಂಡಿದೆ. ಅವ್ ಏನು ಹಾಗೆ ಸಿಕ್ಕಾಕೊಂಡ್ಬಿಟ್ರೆ ಗರಗಸ ಹೊಂದಿದ್ದಂಗೆ. ಅದನ್ನ ವಿಕೃತವಾದ ವಿಕಾರವಾದ ಮುಖವು, ಅದನ್ನು ಕಂಡವನಾಗಿಯೇ ದುಷ್ವೈವ ನೋಡುತ್ತಲೇ ಕಾಣುತ್ತಲೇ ತತ್ತರಿಸೋಗ್ಬಿಟ್ಟ. ಏನು ಮಾಡ್ಬೇಕಾದ್ರೆ ನೀನು ಅಗಿಬೇಕಾಗಿಲ್ಲ, ನೋಡ್ತದೆ ಅಲ್ಲ ಮೂರ್ಛೆ.
ಕಾಲಾನಲ ಸನ್ನಿಭಾನಿ ಪ್ರಳಯ ಕಾಲೇ ಲೋಕಾನಾಂ ದಾಹಕಃ ಅಗ್ನಿ ಕಾಲಾನಲಃ. ಕಾಲಾನಲ ಸನ್ನಿಭಾನಿ ಪ್ರಳಯ ಕಾಲೇ ಲೋಕಾನಾಂ ದಾಹಕಃ ಅಗ್ನಿಃ ಕಾಲಾನಲಃ. ಕಾಲಾನಲ ಸನ್ನಿಭ ಅಂದ್ರು. ಕಾಲಾನಲ ಅಂದ್ರೆ ಏನೋ, ಕಾಲ ಅಂದ್ರೆ ಪ್ರಳಯ ಕಾಲ. ಪ್ರಳಯ ಕಾಲದಲ್ಲಿ ಸಮಸ್ತ ಲೋಕಗಳನ್ನು ಸುಡುವಂತಹ ಒಂದು ಅಗ್ನಿ ಇದೆಯಲ್ಲ, ಒಡವಾಗ್ನಿ, ಪ್ರಳಯ ಸಂವರ್ತ ಅಗ್ನಿ ಅಂತಾರೆ. ಆ ಸಂವರ್ತ ಅಗ್ನಿ ಪ್ರಳಯ ಕಾಲದಲ್ಲಿ ಅಖಂಡ ಭೂಮಿಯ ಪೆಟ್ರೋಲ್ ಉರಿದ್ಬಿಡುತ್ತೆ. ತಗ 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 ಉರಿದ್ಬಿಡುತ್ತೆ. ಎಷ್ಟು ಎತ್ತರ? ಒಂದು 100 ಅಡಿ 200 ಅಡಿ ಎತ್ತರ ಫ್ಲೇಮ್ ಏರ್ಬಿಡುತ್ತೆ. ಒಬ್ರಿಗೂ ಉಳಿಯಕ್ಕಾಗಲ್ಲ. ಏನ್ ಟೆಂಪರೇಚರ್ ಅದು, 1000 ಮೇಲೆ ಇರುತ್ತೆ ಡಿಗ್ರಿ. ಅಖಂಡ ಭೂಮಿ ಹೊತ್ತು ಉರಿದ್ಬಿಡುತ್ತೆ. ಯಜ್ಞೇಶ್ವರ ಸ್ವಾಹ ಅಂತಾನೆ. ಅದನ್ನ ವಾಯು ಹೀರ್ಕೊಂಡ್ಬಿಡ್ತಾನೆ. ವಾಯುನ ಆಕಾಶ ಅಡಗಿಸ್ಬಿಡ್ತಾನೆ. ಆಕಾಶನ ಆತ್ಮ ಹಾಗೆ ಆತ್ಮದಲ್ಲೇ ಆಟಮಾಂಬಿನ ಸುಡುವಿಕೆಯನ್ನು ವಾಯು ಕುದ ಹಾಕ್ಬಿಡುತ್ತೆ. ಪ್ರಕೃತಿಗೆ ವಾಯು ಕುದ ಹಾಕ್ಬಿಡುತ್ತೆ. ಆ ವಾಯುವನ್ನು ಅಡಗಿಸ್ಕೊತಾನೆ ಆಕಾಶ. ಆಕಾಶವನ್ನು ಮೆಟ್ಟು ಬಿಡ್ತಾನಲ್ಲ ಪರಮಾತ್ಮ. ಹೆಂಗಿದ್ದಾರೆ ಇವನು? ನಾವೇ, ಇನ್ನೆಲ್ಲೂ ಇಲ್ಲ. ನಮ್ ಇಡೀ ವಿಶ್ವನೇ ಮುಷ್ಟಿ ನೆಲ್ಲಿಗೆ ಹಿಡ್ಕೊಂಡ್ಬಿಡುತ್ತೆ ನಮ್ಮ ಅನುಭವ. ಪ್ರಳಯ ಕಾಲದಲ್ಲಿ ಲೋಕಗಳನ್ನೆಲ್ಲ ಸುಡುವಂತಹ ಅಗ್ನಿ ಹೆಸರೇನೋ ಕಾಲಾನಲ. ಕಾಲಾನಲ ಅಂತ ಹೆಸರು. ತತ್ಸನ್ನಿಭಾನಿ ಕಾಲಾನಲ ಸದೃಶಾನಿ. ತತ್ಸನ್ನಿಭಾನಿ ಕಾಲಾನಲ ಸದೃಶಾನಿ. ದೃಷ್ಟ್ವಾ ಇತ್ಯೇತದ್. ದೃಷ್ಟ್ವಾ ಇತ್ಯೇತದ್. ಸನ್ನಿಭಾನ ಸದೃಶ ಅಂತ, ಅದಕ್ಕೆ ಹೋಲುವ, ಅದರಂತಿರುವ, ಪ್ರಳಯ ಕಾಲದ ಅಗ್ನಿಯಂತೆ ಇರುವ, ಅಗ್ನಿ ಹೋಲುತ್ತಿರುವಂತಹ ದ್ರಷ್ಟ್ರಾಹ ನಿನ್ನ ಕೋರ್ದಾಡಿಗಳೇ ಆಗಿದೆ. ಆ ಇದೆಲ್ಲ ಸೊಟ್ಟಿಗೆ ಹಲ್ಲುಗಳು ಅದೇ ಪ್ರಳಯ ಕಾಲದ ಅಗ್ನಿಯೋನಿಗೆ ಉರಿತಾ ಇದೆ. ಅದ್ರಲ್ಲಿ ಬೆಂಕಿ ಕಾಣ್ತಾ ಇದ್ದಾನೆ. ಅದೇ ಹೆಂಗಿರ್ಬೇಡ. ದಿಶಃ ಪೂರ್ವಾಪರ ವಿವೇಕೇನ. ದಿಶಃ ಪೂರ್ವಾಪರ ವಿವೇಕೇನ. ಅಜಾನಿ ದಿಗ್ಮೂಢ ಜಾತೋಸ್ಮಿ. ರಾನೇ ದಿಗ್ಮೂಢಃ ಜಾತೋಸ್ಮಿ. ದಿಕ್ಕುಗಳನ್ನ ಅಂದ್ರೆ ಇದು ಪೂರ್ವ, ಇದು ದಕ್ಷಿಣ, ಇದು ಪಶ್ಚಿಮ, ಇದು ಉತ್ತರ ಅಂತ ಹೇಳಿ ಪೂರ್ವ, ಅಪರ ಅಂದ್ರೆ ಪಶ್ಚಿಮ. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಅಂತ ಹೇಳ್ತಾರಲ್ಲ, ಆ ತರ ವಿಭಾಗವನ್ನು ಮಾಡಿಕೊಳ್ಳುವುದರ ಮೂಲಕ ನಾನು ಏನನ್ನು ಅರಿಯುತ್ತಿರಲಿಲ್ಲ. ದಿಗ್ಮೂಢ ಎಲ್ಲ ಒಂದೇ ರೂಪ ಏಕಾಕಾರ ವಿಶ್ವದಲ್ಲೇ ಎಂತ ದಿಕ್ಕು ಬರುತ್ತೆ. ಸೂರ್ಯಾದಿಗಳ ಒಳಗಿದ್ದಾನೆ. ಸೂರ್ಯ ಹುಟ್ಟೋದಿಕ್ ಪೂರ್ವ ಅಂದ್ರೆ ಸೂರ್ಯ ಆದಿಗಳು ಕಾಣ್ತಾ ಇದ್ದಾನೆ. ಯಾವ್ದು ಪೂರ್ವ ಆಗತ್ತಲ್ಲ? ಎಲ್ಲಾ ದಿಕ್ಕೂ ಅದು ಒಳಗಿರ್ತಕ್ಕಂಥ ಏನ್ ಮಾಡ್ಬೇಕಾ? ನಂಗೇನು ತೋರಿಸ್ತಾ ಇಲ್ಲ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಒಂದು ಗೊತ್ತಾಗುತ್ತಿಲ್ಲ. ಏನು ಇದಾಗ್ಬಿಡಿದೆ, ಹಿಂಕಾಗ್ಬಿಟ್ಟಿದ್ದಾರೆ. ಕಣ್ಮಿಸ್ಕೋಕ್ ಆಗಲ್ಲ, ಒಳಗೆಲ್ಲ ತೋರ್ಸು ತಂದ್ಮೇಲೆ ಒಂದು ಹಂಗಿಲ್ಲ. ಈಗ ಅದು ಅರ್ಜುನ ಅವಳನ್ನ ರಾಕ್ಷಸಿ ಮದುವೆ ಆದ್ನಲ್ಲ, ಓಡ್ ಹೋಗಿನ್ ಬಿಡಲ್ಲ, ಅವಳು ಹಿಡ್ಕೊಂಡ್ಬಿಟ್ಟಿದಾಳೆ. ವರ್ಷ ಮಗು, 8 ಮಗು ಆಗ್ಬಿಟ್ಟಿದೆ. ಅಪ್ಪ ಕಕ್ಕ, ಅಪ್ಪ ಭುಯಿ, ಅಪ್ಪ ಹೋಶಿ, ಅಪ್ಪ ಇದು, ಅಪ್ಪ ಹೊಟ್ಮುಷಿ, ಅಪ್ಪ ಎತ್ಕೋ, ಅಪ್ಪ ಇದು. ತಲೆ ಕೆಟ್ಟೋದು ಅರ್ಜುನಿಗೆ. 8 ಮಕ್ಕಳು ನೀವ್ ನೋಡ್ಕೊಳ್ತಾ ಇದ್ದಾಳೆ, ಹೊಳೋಗ್ಬಿಡ್ತಿಲ್ಲ. ಇದೆಂತ ಗ್ರಹಚಾರ ನನಗೆ. ಆ ಮಗು ಕಕ್ಕ ತೆಗಿ, ಆ ಮಗು ಸಾಕು ತಲೆ ಕೆಟ್ಟೋಗಿ ಕೃಷ್ಣ ಕಿಚ್ಕೊಂಡಪ್ಪ. ಎಷ್ಟಾಯ್ತು. ಹೋಗಿ ಮಾರಾಯ, ಯಾವ ಮಾಯ ನೋಡ್ಬೇಕು ನನ್ನ ಮಾಯನ ಅಂದಪ್ಪ. ಅಷ್ಟನ್ನು ಒಟ್ಟೆ ಒಂದೇ ಕೆಲಸದಲ್ಲಿ ಎಣ್ಣ ಮಾಡ್ಬಿಟ್ಟ. ಅದನ್ನ ನಾನು ಅತಃ ನ ಲಭೆ ಚ ನ ಉಪಲಭೆ ಚ ಶರ್ಮ ಸುಖಂ. ಅತಃ ನ ಲಭೆ ಚ ಉಪಲಭೆ ಚ ಶರ್ಮ ಸುಖಂ. ಆದ್ರಿಂದ ನಾನು ಶರ್ಮ ಅಂದ್ರೆ ಸುಖವನ್ನು ಕಾಣೆನು. ನನಗೆ ಯಾವ ನೆಮ್ಮದಿ, ಶಾಂತಿ, ಸುಖ ಆಗ್ತಾ ಇಲ್ಲ. ತುಂಬಾ ಭಯಂಕರವಾಗಿ ಆಗ್ತಾ ಇದೆ. ತಲ್ಲಡಿಸೋದು ನಡುಗ್ತಾ ಇದ್ದೀನಿ. ನಂಗೆ ಆಗ್ತಾ ಇಲ್ಲ. ಅದನ್ನ ಒಂದೇ ಕೇಳ್ಕೊತೀನಿ. ಅತಃ ಪ್ರಸೀದ ಪ್ರಸನ್ನೋ ಭವ ಹೇ ದೇವೇಶ ಜಗನ್ನಿವಾಸ. ಅತಃ ಪ್ರಸೀದ ಪ್ರಸನ್ನೋ ಭವ ಹೇ ದೇವೇಶ ಜಗನ್ನಿವಾಸ. ಅದನ್ನ ಪ್ರಸನ್ನನಾಗಪ್ಪ, ಸಂತುಷ್ಟರಾಗು, ನನ್ನ ವಿಷಯಕ್ಕೆ ಸುಮುಖರಾಗು. ಸಿಟ್ಟು ಮಾಡ್ಕೊಂಡು ಹೋಗಿ ಕಾಣ್ತಾ ಇದೆ. ಅವನಿಗೆ ಸಿಟ್ಟಾಗಿಲ್ಲ, ಅವನಿಗೇನು ಕೋಪ ಇಲ್ಲ. ಅರ್ಜುನ ಅನುಗ್ರಹಕ್ಕಾಗಿ ತೋರಿಸಿದ್ದು, ಬಯಸದೇನೆ ನೋಡ್ಬೇಕು ಕುತೂಹಲಕ್ಕೆ ತೋರಿಸಿದಂತಹ ವಿಶ್ವರೂಪ ಇದು. ಯಾರಿಗೂ ಸಿಗೋದೇ ಇಲ್ಲ ಇದನ್ನ. ಅಂತ ರೂಪವನ್ನ ನೋಡ್ಬಿಟ್ಮೇಲೆ ಹೆದರ್ಕೊಂಡ್ಬಿಟ್ನಲ್ಲ. ಈಗ ನೀನು ಪ್ರಸನ್ನನಾಗು, ಅವನ ಸುಮುಖನಾಗು, ಒಳ್ಳೆ ನುಗ್ನುಗ್ತಾ ಇರು. ಹೇ ದೇವೇಶ, ದೇವತೆಗಳ ಒಳೆಯರಾಗಿರ್ತಕ್ಕವನೇ, ಜಗನ್ನಿವಾಸನೆ ಸಾಕು ಮಾಡ್ತಾ ಇದ್ದಾನೆ.
ಇನ್ನು ನನಗೆ ಯಾರಿಂದ ಇದನ್ನೇ ಹಾಕೋತಿದ್ದಾನೆ. ಏಭ್ಯ ಮಮ್ಮ ಪರಾಜಯ ಶಂಕಾ ಯಾ ಆಸೀತ್ ಏಭ್ಯಃ ಮಮ ಪರಾಜಯ ಶಂಕಾಃ ಯಾ ಆಸೀತ್ ಸಾಚ ಅಪಗತ ಯತಃ. ಯಾರಿಂದ ನನಗೆ ಸೋಲಾದೀತನೋ ಅಂತ ಒಂದು ಸಂದೇಹ ಇತ್ತೋ ಆ ಸಂದೇಹ ಹೊರಟೋಯ್ತು. ಯಾಕೆ ಸಂದೇಹ ಆಯ್ತು? ಭೀಷ್ಮರಿಗೆ ಸ್ವಚ್ಛಂದ ಮೃತ್ಯು, ದ್ರೋಣನು ಧನುರ್ವೇದಾಚಾರ್ಯ, ಕರ್ಣನಿಗೆ ವಾಸವದತ್ತ ಇನ್ನು ಶಕ್ತಿ ಇದೆ, ಜಯದ್ರಥನಿಗೆ ಅವನ ತಲೆ ಯಾವ ತೆಗಿತಾರೋ ಅವನ ತಲೆ ಬಿದ್ದು ಹೋಗುತ್ತೆ, ಅವನು ಸಾಯಿಸುವನು ಇವನು ಸಾಯ್ತಾನೆ. ಹೆಂಗ್ ಸಾಯಿಸೋದು ಅವ್ರನ್ನ? ಜಯದ್ರಥನ ಸಾಯಿಸಿದ್ರೆ ತಲೆ ತೆಗೆದ್ರೆ ಅವನು ಸತ್ತು ಹೋಗ್ತಾನೆ. ಹೆಂಗ್ ಹೊಡಿ? ಯಾರು ಅವನ ತಲೆಯನ್ನ ಕೆಳಗೆ ಬೀಳಿಸ್ಬಿಡ್ತಾರೋ ಅವ್ರು ಸತ್ತು ಹೋಗ್ತಾರೆ, ಅವ್ರ ತಲೆ ಸಿಡಿದು ಹೋಗುತ್ತೆ. ಹಾಗೆ ವರ ತೊಗೊಂಡಿದ್ದಾನೆ ಅವರಪ್ಪ. ಆ ವರ ಕೊಟ್ಟಿದ್ದಾನೆ ಮಗನಂತಹ ವ್ಯಾಮೋಹದ ಮೇಲೆ, ನಿನ್ನ ತಲೆಯನ್ನು ಯಾರು ಕೆಡುತ್ತಾರೋ ಅವ್ರ ತಲೆ ಬಿದ್ದು ಹೋಗಿದ್ದ. ಅವನಿಗೆ ಆ ಶಾಪ ಸಪ್ರಂಗ್ ಮಾಡ್ತಾನಲ್ಲ ಪರಮಾತ್ಮ. ಅದೇನು ತಲೆಯದು? ಅವನು ಅಲ್ಲಿ ಕಾಳು ಕೂತ್ಕೊಂಡು ತಪಸ್ ಮಾಡ್ತಿದ್ರೆ ಬಿಟ್ಬಿಟ್ಟು ತಲೆ ಹರಡು ಅವ್ನ ತೊಡೆ ಹೋಗ್ಬಿಡೋಣ ತಳ್ಬಿಟ್ಟ. ಆಯ್ತು. ಭೂಮೂಲಿ ಪದ್ಧತಿ ಇದ್ದಂತ ತಲೆಯನ್ನು ಯಾರು ಭೂಮಿ ಮೇಲೆ ಬೆಳೆಸ್ತಾರೋ ಅಂತ. ಭೂಮಿ ಮೇಲೆ ಬೆಳೆಸಿದ ಅರ್ಜುನ ಅಲ್ಲ, ಇನ್ನು ತಲೆ ಹಾರಿಸ್ತಾರೋ ಅಂತ ನಿಂದು ಚೆನ್ನಾಗಿತ್ತು. ಭೂಮೂಲಿ ಹಾರಿಸ್ತಾರೆ ಶಿವ ಪಾತ ಐತಿ ತಸ್ಯ ಶರಹ ಭಿನ್ನತ್ವ ತಂದ ಹೊಡ್ ಹೋಗ್ಲಿಂದ. ಆದ್ರೆ ಬೀಳ್ತಿಲ್ಲ. ಇನ್ನೊಂದು ಹೊಡಿಯಿಂದ ಅರ್ಜುನ ಅಲ್ಲ, ಇನ್ನೊಂದು ಹೊಡೆದಾಗ ಅಲ್ಲಿಗೆ ಹೋಗೋದು ಎತ್ತಾಗುದು ಪ್ರಾಣ. ಹಾ ಅಲ್ಲಿಗೆ ಹೋಗ್ಬೋದು ಕರೆಕ್ಟಾಗಿ. ಅವ್ನು ಕಾಡಲ್ಲೆಲ್ಲೋ ತಪಸ್ ಮಾಡ್ತಾನೆ, ಇಲ್ಲಿ ಇದ್ದಂಗ ಏನಿತ್ತಪ್ಪ ಅದು, ಏನು ಮಂತ್ರಶಕ್ತಿಯೋ ಏನು, ಅದು ಅವನನ್ನೇ ಹುಡ್ಕೊಂಡು ಒಟ್ಟಿಸ್ಕೊಂಡು ಅವನ ತಲೆ ಮೇಲೆ ಹೋಗಿ ಬಿಡ್ಬೇಕಾದ್ರೆ ನಿಂತು ಬಿಡುತ್ತೇನೆ. ಬಿತ್ಕೊಳ್ಳಿ ಕೆಲ್ಸ ಬಿಡ್ಲಿಲ್ಲ, ನಿಂತೇ ಬಿಡುತ್ತೇನೆ. ಅದು ಬೇರೆ. ನೀವು ಚೆಂಡ್ ಹಾಕಿದ್ರೆ ಇದು ನಿಲ್ಲಲ್ಲಪ್ಪ, ನೀವು ಚೆಂಡ್ ಹಾಕಿದ್ರೆ ಬಿದ್ದು ಬಿಡೋದಕ್ಕೆ. ಅದಕ್ಕೆ ಅಷ್ಟು ದೂರದ ವೇಗದಿಂದ ಬಂದಂತ. ಹೌದು, ಕರೆಕ್ಟ್ ಇಲ್ಲೇ ಬರ್ಬೇಕು. ಇಲ್ಲಿ ಬೀಳಿಲ್ಲ. ಹಾ, ಏನು ಮಕ್ಳಿಗೆ ಕಥೆ ಚೆನ್ನಮ್ಮ ಕಥೆ ಚೆನ್ನಾಗಿದೆ, ಪ್ರಾಕ್ಟಿಕಲ್ ಇದು ಆಗತ್ತೆ ಅನ್ಸುತ್ತೆ. ತಲೆ ಹಾರದ್ದು ಮೇಲಕ್ಕೆ ಅಲ್ಲಲ್ಲ, ಜಯದ್ರಥನ್ ತಲೆ ಕೈತಾರೆ ಬೀಳಿಲ್ಲ. ತಲೆ ಹಾರಿಸುವುದ ಹೊರ ವೇಗಕ್ಕೆ ಮೇಲಕ್ಕೆ ಹಾರ್ಬಿಡ್ತದ, ಹಾರ್ಬಿಡ್ತು ಮೇಲಕ್ಕೆ. ಆ ಚೆಂಡ ಬಾಲ್ ಹಾರುತ್ತಲ್ಲಗೆ ಹಾರ್ ಮೇಲಕ್ಕೆ ಹೋಗ್ಬಿಡ್ರೆ ಭಗವಂತ ಇನ್ನೊಂದು ಹೊಡೆಯಿಂದ ಬಾಳನ್ನ, ಇನ್ನೊಂದು ಹೊಡೆಯ ಅಪ್ಪನ ಹೊಡೆದ, ಇನ್ನೊಂದು ಸೇರಿಸ್ಕೊಡ್ದ. ಅದು ಎತ್ಕೊಂಡು ಹೋಯ್ತು ಅದನ್ನ, ಎತ್ಕೊಂಡು ತೊಳೆಮೆ ಹಾಕಾಕ. ಅದೇನು ಅರಿವಿಲ್ಲ ಬಾಣಕ್ಕೆ, ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಬೀಳ್ಬೇಕು, ತಪ್ಪು ತೊಳೆಬೇಕು. ಅಷ್ಟು ಜನ ಇದೆಲ್ಲ ಅವ್ರು ಯಾರ ತಲೆ ಮೇಲೆ ಬೀಳಿದ್ರು, ಅವ್ರು ಬೀಳಿದ್ರು ಹಾಗಾಗಿತ್ತು. ದುರ್ಯೋಧನ ಹೊಟ್ಟೆ ಮೇಲೆ ಬಿದ್ದಿದ್ದೆ, ಕರ್ಣಂದು ಅಲ್ಲೇ ಆಗ್ತಿತ್ತು ಅವ್ರದ್ದು. ಒಂದೇ ಏಕ್ಬಾರ್ ದೋತು ಕೂಡ ದೋತು ಕೂಡ ಆಗ್ತಿತ್ತು, ಒಂದಿನಿಗೆ ಎರಡು. ಒಬ್ಬ ಅಪ್ಪ ತಪಸ್ ಮಾಡ್ತಾ ಇದ್ದು ಸತ್ತೋಗ್ಬಿಟ್ಟ ಪಾಪ. ಕ್ಷತ್ರಿಯ ರಾಜ. ಅಮೀಚತ್ವಾನ್ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವ ಅವನಿಪಾಲ ಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಸ್ಮದೀಯೈರಪಿ ಯೋಧಮುಖ್ಯೈಃ ಪುತ್ರಾಣಿ ತೇ ತ್ವರಮಾಣಾ ವಿಶಂತಿ ದಮಷ್ಟ್ರಾಕರಾಳಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾ ದಶನಾಂತರೇಷು ಸುದೃಶ್ಯಂತೆ ಚೂರ್ಣಿತೈಃ ಉತ್ತಮಾಂಗೈಃ. ಕಚ 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 ಅಗೀತಾ ಇತ್ತಂತೆ. ಫಸ್ಟ್ ಬಾಳೆ ಹಣ್ಣಿನ ಬಾಯಿ ಹಾಕೋದು ನೋಡಕ್ಕಾಗಲ್ಲ ಬಾಯನ್ನ. ಅಹಮಹಮಿಕಯ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವ ಸಹ ಏವ. क्या संदेह?
ಅಂತ ಒಂದು ವಿಚಾರ ಬಂದಿದೆ. ಬುದ್ಧಿ ಬರೆಸ್ಕೋ. ಅವನಿ ಬಾಲ ಸಂಖ್ಯೈಃ ಯಾವ ಸಂತೆ ಗುಳ ಹೆಣ್ಣು ಹೆಣ್ಣಾಯ್ತಾ? ಸವರ್ಣದೀರ್ಘ ಹೇಳ್ಕೊಟ್ಮೇಲೆ ಬಂದು ಮುಖ. ಭೀಷ್ಮಃ ದ್ರೋಣಃ ಸೂತಪುತ್ರಃ ತಥಾ ಅಸೌ ಸಹಾಸ್ಮದೀಯೈಃ ಸಹ ಅಸ್ಮದೀಯೈಃ ಅಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ಪರಮಾಣಾಃ ವಿಶಂತಿ ಸಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾಃ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈಃ ಉತ್ತಮಾಂಗೈಃ. ಇವರು ಯಾರು ಧೃತರಾಷ್ಟ್ರ ಪುತ್ರ ಅಮಿ. ಈ ಧೃತರಾಷ್ಟ್ರ ಮಕ್ಕಳ 101 ಜನರು ಕೂಡ ನಿನ್ನನ್ನ ಅವನಿಪಾಲ ಸಂಖ್ಯೆ ಸಹ ಅವನಿಪಾಲ ಭೂಮಿಪಾಲಕರು ಇದಾರಲ್ಲ, ಅನೇಕ ಬಂದಿದ್ದಾರೆ ಭಗದತ್ತಾದಿಗಳೆಲ್ಲರೂ ಬೇರೆ ಬೇರೆ ರಾಜರು ಎಲ್ಲರೂ ಸಹಾಯಕ್ಕೆ ಬಂದದಪ್ಪ. ಬಂದಂತ ಅವರ ಸಮೇತ ಸಮೂಹ ಸಮೇತವಾಗಿ ನಿನ್ನ ಬಾಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಭಕ್ತಾಗಿ ಮುಂದಿದೆ ಯಾರ್ಯಾರು? ಭೀಷ್ಮ, ದ್ರೋಣ, ಸೂತಪುತ್ರ ಕರ್ಣ, ಅಸೌ ಜಯದ್ರಥ. ಇವನು ಜಯದ್ರಥ ಮಾಡಿಲ್ವಾ? ಅಸೌನ ಅಸ್ಮದಿ ಅಷ್ಟು ಮಾಡಿದಾರ. ಅಸೌ ಸಹ ಅಸ್ಮದಿ. ನಮ್ಮವರ ನಮ್ಮ ಕಡೆ ದೊಡ್ಡ ಜಿಮ್ನಾದಿಗಳು ಧರ್ಮರಾಜಾದಿಗಳು ಹೋಗಿಲ್ಲ. ಯಾರು ಸಾಯ್ತಾರೋ ಅವ್ರು ಮಾತ್ರ ಹೋಗ್ತಾ ಇದ್ದಾರೆ. ದೊಡ್ಡ ಜಿಮ್ನ ಮುಂತಾಗಿರ್ತಕ್ಕಂಥ ಎಲ್ಲರೂ ಕೂಡ ಯೋಧ ಮುಖ್ಯರು, ಪ್ರಧಾನವಾದ ಯುದ್ಧ ಮಾಡುವಂಥವ್ರು. ಅವರೆಲ್ಲ ಅಭಿಮನ್ಯು ಹೋಗಿದ್ದ ನೋಡಿಲ್ಲ ಅಂತ ಕಾಣ್ತಾವ. ಆ ಪೋರ್ಷನ್ ಬಿಟ್ಟಿದ್ದಾನೆ ಬೇಡ ಅಂತ ತೋರಿಸಿದ ಬಹುಶಃ ಅದನ್ನ. ಏನೇ ಎಲ್ಲ ತೋರಿಸುವಾಗ್ಲೂ ಅಲ್ವಾ ತೋರಿಸ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಪರಮಾತ್ಮ ಏನು ಅಭಿಮನ್ಯು ಹೋದ, ಇವನು ಹೋದ, ಏನ್ ಮಾಡುತ್ತೆ ಎಲ್ಲ ಹೋಗಿದೆ ಅಷ್ಟೇ. ಯೋಧ ಮುಖ್ಯರು ಪ್ರಧಾನವಾಗಿರ್ತಕ್ಕಂತಹ ಸೇನಾಪತಿ ಮುಂತಾದವರೆಲ್ಲರೂ ಕೂಡ ನಮ್ಮವರೊಡನೆ ಎಲ್ಲರೂ ಮಕ್ತಾಣಿ ನಿಮ್ಮ ಬಾಯಿಗಳನ್ನ ಅನೇಕ ಬಾಯಿ ಒಂದಲ್ಲ ಎರಡಲ್ಲ 100 ಬಾಯಿಗಳನ್ನ ತ್ವರಮಾಣ ಅಹಮಹಮಿಕಯ ನಾನ್ ಮುಂದು ಹೇಳಿ ಹೋಗ್ತಾ ಇದ್ದಾರೆ. ನಾನ್ ಮುಂಚೆ ಅಂತ ವೇಗವಾಗಿ ಹೋಗ್ತಾ ಇದ್ದಾರೆ. ನದೀನಾಂ ಬಹವೋಂ ವಿವೇಗ. ನದಿಗಳು ವೇಗ ಸಮುದ್ರಗಳು ಹೋಗುವಾಗೆ ಪರಮಾತ್ಮ ಬಾಯಿಗಳನ್ನು ಮುಂದಕ್ಕೆ ಹೋಗ್ತಾ ಇದ್ದಾರಂತೆ. ಅದು ಅತ್ಯಂತ ಭಯಂಕರವಾಗಿರುವ ಕರಾಳದ ಭಯಂಕರವಾಗಿರುವ ಕೋರದಾಡುಗಳಿಂದ ಆ ಭಯಾನಕಾರಿ ಭಯವನ್ನುಂಟು ಮಾಡುವ ವಿಕೃತವಾದ ವಿಕಾರಗೊಂಡ ಇನ್ನು ಕೋರದಾಡುಗಳೊಳಗೆ ಕುರಿತು ವೇಗವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ. ಹೋದವರು ಕೆಲವರು ಕೇಚಿದ ಕೆಲವರಂತೂ ಆ ದಶನಾಂತರೇಶು ವಿಲಗ್ನ ಹಲ್ಲುಗಳ ಸಂಧಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹಲ್ಲಿ ಇದು ಅದು ಅಗದಿ ಬಿಟ್ಟು ಆ ತಲೆ ಚಟ್ನಿಯಾಗಿ ಆ ರಕ್ತವೆಲ್ಲ ಜೋರ್ತಾ ಇದೆ ಆ ಹಲ್ಲುಗಳಿಂದ. ರಕ್ತ ಮಾಂಸ ಕರುಳುಗಳು ಇದೆಲ್ಲ ಬಾಯಲ್ಲಿ ಹಾಂಗಿದ್ದಾನೆ, ಅಗದಿ ಬಿಟ್ಟಿದ್ದಾನೆ. ಅದೆಲ್ಲ ಇದಾಗಿದೆ, ತಂಬಿಟ್ಟು ಇದಾಗಿದೆ. ಇದಲ್ಲ ಈ ಬಾಳೆಹಣ್ಣು ಇದು ಪಶು ಬಾಳೆಹಣ್ಣು ಹಣ್ಣಾಗಿರೋದನ್ನ 5 ಸಲ ಅಗದ್ಬಿಟ್ಟು ಬಾಯ್ಬಿಟ್ರೆ ಹೆಂಗ್ ಕಾಣುತ್ತೋ ಎಲ್ಲಾ ತಲೆಯನ್ನು ಅಗದಿ ಬಿಟ್ಟಿದ್ದಾನೆ. ಅಗದಿ ಬಿಟ್ಟು ಎಲ್ಲ ಪುಡಿಪುಡಿ ಆಗಿದ್ದಾರೆ. ಆ ಹಳ್ಳಿಗಳ ಇಟ್ಕೊಂಡಿದ್ದಾರೆ. ಅಲ್ಲಿಂದ ರಕ್ತ ಒಸರ್ತಾ ಇದೆ, ಜೋರ್ತಾ ಇದೆ ಆ ಹಲ್ಲುಗಳಿಂದ. ಮಾಂಸಗಳು ಪರಮಾತ್ಮ ಬಾಯಲ್ಲಿ ಅರ್ಜುನ್ ನೋಡ್ತಾ ಇದ್ದಾರೆ. ಅಲ್ಲಿ ನೋಡಿ ಕ್ರಷರ್ ಒಳಗೆ ಸಿಕ್ಕಾಕೊಂಡೀಗೆ ಕಬ್ಬಿನ ಕ್ರಷರ್ ಹೋಗುತ್ತಲ್ಲ ಹೋಗುತ್ತಲ್ಲ ಹೋಳಿಗೆ ಅಲ್ಲಿಗೆ ಸಿಕ್ಕಾಕೊಂಡು ಹಲ್ಲು ಸಿಕ್ಕಾಕೊಂಡು ಚಟ್ನಿ ಆಗ್ತಾ ಇದ್ದಾರೆ. ಚೂರ್ಣಿತಿ ಉತ್ತಮಾಂಗ ತಲೆ ಪುಡಿ ಆಗಿರೋ ತಲೆ ಉಳ್ಳವರಾಗಿ ಸಂದೃಶ್ಯತೆ ಕಾಣ್ತಾ ಇದ್ದಾರೆ. ಪರಮಾತ್ಮ ಏನ್ ಘೋರ ಇದು, ಏನ್ ಭಯಂಕರ, ಏನ್ ವಿಕಾರ ಇದು. ರಶನ ಅಂದ್ರೆ ಹಗ್ಗ, ದಶನ ಅಂದ್ರೆ ಹಲ್ಲು. ಹೃದಯ ಅಭೇದ ಮಾಡಿದ್ದಾರೆ. ಅಲ್ಲಿ ಬರುತ್ತೆ ರಶನ. ರಶನ ಬರುತ್ತೆ.
ರಶನಾಯ ರಶಾಲ ರಶನಾಯ ಆಚಶಾಲ ರಶನ ಅಂದ್ರೆ ಅಲ್ಲಿ ಹಗ್ಗ ಅಂತಿದೆ. ರಶನ ರಶನಾಧಾಮ ಅಂದ್ರೆ ಹಲ್ಲಂಬ ಒಂದು ಹಲ್ಲಂಬ ಒಂದು ಧಾಮ ಅಂದ್ರೆ ಇದು ಹಗ್ಗದಿಂದ ಅಂಕ್ತಾ ಇದ್ದಾರೆ. ಭೂಷಿತ ಆಗಲ್ಲ, ಭೂಷಿತ ಆಗಲ್ಲಪ್ಪ, ಭೂಷಿತ ವಾ ಭೂಷಿತ. ಯಾಕೋ ಏನಾಯ್ತು ಬಿಡು, ಏನಾಗಲ್ಲ ಬಿಡು. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ದುರ್ಯೋಧನ ಪ್ರಭೃತಯಃ ತ್ವರಮಾಣಾಃ ವಿಶಂತಿ ಇತಿ ವ್ಯವಹಿತೇನ ಸಂಬಂಧಃ. ಪೂಜೆ ಕಟ್ತಾ ಇದ್ದಾನೆ. ಮಕ್ಕಳಾಗಿರ್ತಕ್ಕಂತಹ ದುರ್ಯೋಧನ ಮುಂತಾದವರೆಲ್ಲರೂ ಕೂಡ ಪರಮಾಣಾಃ ಮುಂದಿದೆಯಲ್ಲ ಇದರಲ್ಲಿ ಮುಂದಿನ ಶ್ಲೋಕದಲ್ಲಿ ವೇಗವಾಗಿ ಹೋಗ್ತಾ ಇದ್ದಾರೆ. ದೂರದಲ್ಲಿರ್ತಕ್ಕಂಥ ಶ್ಲೋಕದೊಳಗೆ ಮುಂದಿನ ಶ್ಲೋಕದಲ್ಲಿರುವ ಪರಮಾಣ ಎಂಬ ಪದದೊಡನೆ ಸಂಬಂಧ ಅನ್ವಯ ಮಾಡ್ಕೊಳ್ಬೇಕು ಅಂತ. ತ್ವರಮಾಣ ಎಂಬ ಪದದೊಡನೆ ಅನ್ವಯ ಮಾಡ್ಕೊಳ್ಳಿ ಎಂದು. ಆ ಪದ ವ್ಯವಹಿತವಾಗಿದೆ, ದೂರದಲ್ಲಿದೆ. ಆ ದೂರದಲ್ಲಿರುವ ತ್ವರಮಾಣ ಎಂಬ ಪದದೊಡನೆ ದುರ್ಯೋಧನೆ ಮುಂತಾದವರೆಲ್ಲ ಧೃತರಾಷ್ಟ್ರ ಮಕ್ಕಳು ನಿನ್ನ ಇದು ಬಾಳಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಸರ್ವೇ ಸಹೈವ ಸಹಿತಾ ಅವನಿಪಾಲ ಸಂಘೈ. ಸರ್ವೇ ಸಹೈವ ಸಹಿತಾಃ ಅವನಿಪಾಲ ಸಂಘೈ. ಅವರೆಲ್ಲ ಒಟ್ಟುಗೂಡಿ ಸೇರಿಕೊಂಡು ಭೂಮಿಯನ್ನು ಕಾಪಾಡುವಂತಹ ರಾಜರು. ಅವನಿಂದ ಭೂಮಿ, ಅವನ ಪಾಲನ್ನು ಕಾಪಾಡೋದು. ಭೂಮಿ ಪರುವಂತ ರಾಜರುಗಳು ಸಮೂಹ ಸಮೇತವಾಗಿ ಒಟ್ಟೊಟ್ಟಿಗೆ ಗುಂಪಾಗಿಯೇ ಪ್ರವೇಶ ಮಾಡ್ತಾ ಇದ್ದಾರೆ ಕೂಡ್ಕೊಂಡು. ಅವನಿಂ ಪೃಥಿವೀಂ ಪಾಲಯಂತಿ ಅವನಿಪಾಲಾಃ ತೇಷಾಂ ಸಂಘೈ. ಅವನಿಂ ಪೃಥ್ವೀಂ ಪಾಲಯಂತಿ ಇತಿ ಅವನಿಪಾಲಾಃ ತೇಷಾಂ ಸಂಘೈ. ಅವನಿನ ಭೂಮಿ ಅದನ್ನು ಕಾಪಾಡುತ್ತಾರಾದ್ರಿಂದ ಅವನಿಪಾಲರು ರಾಜರುಗಳು, ಅವರ ಸಂಘಾನ, ಅವರ ಸಮೂಹ, ಅವರ ಗುಂಪು, ಅವರೊಡನೆ ಕೂಡ್ಕೊಂಡು ದುರ್ಯೋಧನ ಎಲ್ಲರೂ ಕೂಡ ನಿನ್ನ ಮುಖದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಆವನಿ ಅಂದ್ರೆ ಅವನಿಗೆ ಸಂಬಂಧಪಟ್ಟು ದಾವಣಿ ಆಗುತ್ತೆ, ಸಜ್ಜಿತ ಆಗುತ್ತೆ. ದಾಶರಥಿ ದಶರಥ ದಾಶರಥಿ ಆವನಿಯಿಂದ ಆವನಿಯಿಂದ ಅವರು ಅವನಿ ಸುತದಿ ವಲ್ಲಭ ರಾಮ. ಅವನಿ ಸುತ ಸೀತೆ, ಅವನ ವಲ್ಲಭ. ಅವನಿ ಸುತದಿ ವಲ್ಲಭ ರಾಮ ಉಚಿತ ಪಟ್ಟಿ ಬಂಧನ ರಾಮ ಆಶ್ರಿತ ಮುನಿ ಜನ ವೇಷಕ ರಾಮ. ನಿಜನ ವೇಷಕ. ಭೂಪಾಲರೊಡನೆ, ಆ ಸಮೂಹದೊಡನೆ ದುರ್ಯೋಧನ ಮುಂತಾದ ಎಲ್ಲಾ ಧೃತರಾಷ್ಟ್ರ ಮಕ್ಕಳು ನಿನ್ನ ಮುಖ ಪ್ರವೇಶ ಮಾಡ್ತಿದ್ದಾರೆ. ಕಿಂಚ ಭೀಷ್ಮ ದ್ರೋಣ ಸೂತಪುತ್ರ ಕರ್ಣ ತಥಾ ಅಸೌ ಸಹ ಅಸ್ಮದೀಯೈರಪಿ ದುಷ್ಟಜುಮ್ನ ಪ್ರಭೃತಿಭಿಃ ಯೋಧಮುಖ್ಯೈಃ ಯೋಧಾನಾಂ ಮುಖ್ಯೈಃ ಪ್ರಧಾನೈಃ ಸಹ. ಯಾಕೆ ಅಸು ಸಹ ಆಗಲ್ಲಪ್ಪ? ಅಸೋನು ಸಹ, ಅಸು ಪ್ರಸಮ, ಸಹ ಅದಕ್ಕೆ ತೃತೀಯ ಇರಬೇಕು. ಇದಕ್ ಬರುತ್ತೆ, ಅಸ್ಪದಿ ಸಹ ಹೊಂದುತ್ತೆ. ನಮ್ಮಗಳೊಡನೆ ಆಗುತ್ತೆ. ತಥಾ ಅಸು ಕಾಮ ಹಾಕ್ಬೇಕು, ಅಸು ಸಹ ಆಗಲ್ಲ. ಕರ್ಣ ತಥಾ ಅಸು, ಅಸು ಕರ್ಣ ಅಂತ ಮಾಡ್ಕೋಬೇಕು. ಹಾಗೆ ಈ ಕರ್ಣನು ಅಂತ ಮಾಡ್ಕೋಬೇಕು. ಅದು ಮುಂದೆ ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂದ ಧಾನ್ಯ ಅದೆಲ್ಲ ಅಲ್ಲಿ ಅಸುರ ಜಯದ್ರಥನ್ ಹೇಳ್ತಾ ಇದ್ದಾರೆ. ಅಲ್ಲಿ 4 ಜನ ಹೇಳಿದ್ರಿಂದ ತಥಾ ಅಸು ಈತನು ಅಂತ. ಈತನು ಅಂದ್ರೆ ಮುಂದಿರುವಂತ ಕರ್ಣನ ಈತನು ಅನ್ಬೋದು, ಅಥವಾ ಜಯದ್ರಥನ್ ಅಂತ ಹೇಳ್ಬೋದು. ಏಕುಶೇತನ ಈಗ ಅಸು. ಅಸು ಕಾಮ ಹಾಕೋಬೇಕು. ಭೀಷ್ಮರು, ದ್ರೋಣಾಚಾರ್ಯರು, ಸೂತಪುತ್ರ ಅಂದ್ರೆ ಕರ್ಣ. ತಥಾ ಹಾಗೆ ಅಸೌ ಈತನು. ಈತನು ಅಂದಾಗ ಕರ್ಣನಿಗೆ ಅಸೌ ಸೇರ್ತಾ ಇದ್ದಾನ, ಅಥವಾ ಇನ್ಯಾರನ್ನೋ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾನ. ಹಾಗಾದ್ರೆ ಸೂತಪುತ್ರ ಕರ್ಣ ಆಗಾಯ್ತಲ್ಲ, ಅಸು ಜಾತಕ್ಕೆ ಅವನಿಗೆ ಆಗತ್ತೆ. ಈ ಕರ್ಣನು ಅಂತ ಆಗತ್ತೆ. ಅಸು ಸಹ ಆಗಲ್ಲ.
ಅಸೋನು ಈತನು ಸಹದ ಇದು ಸಹಯೋಗಿ ತೃತೀಯ ಬರಬೇಕು ಅದಕ್ಕೆ. ನಮ್ಮವರಾಗಿರುವ ಆಗುತ್ತೆ. ಅಸ್ಮದೀ ಸಹ ದೃಷ್ಟದ್ಯುಮ್ನ ಮುಂತಾಗಿರುವ ನಮ್ಮವರೊಡನೆ ಯೋಧ ಮುಖ್ಯರು, ಯೋಧರಲ್ಲಿ ಮುಖ್ಯರು ಪ್ರಧಾನರು, ಸೇನಾಪತಿಗಳು ಅನ್ಸ್ಕೊಂಡಂತಹ ಒಬ್ಬನೇ ಸೇನಾಪತಿ ಪಾಂಡವರಿಗೆ ಕೊನೆಯವರೆಗೂ. ಕೌರವ ಕಡೆಗೆ ಮಾತ್ರ ಮುಂಚೆ ಭೀಷ್ಮ, ಆಮೇಲೆ ದ್ರೋಣ, ಆಮೇಲೆ ಕರ್ಣ, ಆಮೇಲೆ ಶಲ್ಯ, ಆಮೇಲೆ ಅಶ್ವತ್ಥಾಮ. ಕೃಪನಾಥ್ ಕೃಪ ಇದೆ, ಕೃಪ ಆಮೇಲೆ ಹೌದು. ಇದಕ್ಕೆ ಅರ್ಥ ಮಾಡಿ ಸುತಪುತ್ರನಿಗೆ ಅರ್ಥ ಸುಕರ್ಣ. ಶಲ್ಯನ ಹೊಡೆದಿದ್ದ ಧರ್ಮರಾಜ. ಅವನು ಒಬ್ಬರೇ ಇದ್ದಾನೆ, ಧರ್ಮರಾಜ ಹಿಡಿದು ಬಿಡ್ತೀನಿ, ಅರೆಸ್ಟ್ ಮಾಡ್ಬಿಡ್ತೀನಿ ಅಂತ. ಕೃಷ್ಣ ಕೊಟ್ಟೋಗಿರ್ತಾನೆ, ಬಹಳ ಆಪತ್ತಿನಿಂದ ಇದನ್ನ ಹೊಡಿ ಸತ್ತೋಗ್ತಾರೆ ಅಂತ ಕೃಷ್ಣ ಒಂದು ರಸ್ತೆ ಕೊಟ್ಟಿರ್ತಾನೆ. ಯಾರು ಇರೋದೇ ಇಲ್ಲ ಧರ್ಮರಾಜ ಜೊತೆಲಿ. ಒಬ್ಬರೇ ಸಿಕ್ಕಾಕೊಂಡ್ರೆ ಗೆದ್ದು ಬಿಡ್ತೀನಿ, ಯುದ್ಧ ಹೋಗಿ ಹಾಗೆ ಅಂತ ಯುದ್ಧ ಮಾಡ್ತಾನೆ. ಕಾರ್ ಸಿಕ್ತು ಬಂದ್ಬಿಡ್ತು ಧರ್ಮರಾಜನಿಗೆ. ಅಂತ ಸತ್ತಕ್ಕ ನೀನೇ ಹೊಡ್ಲಪ್ಪ ಹೋಗಿ ಅದೇ ಹೊಡೆದು ಇಳ್ಬಿಡ್ತಾವ ಅಲ್ಲೇ ಬಾಯ್. ಅರ್ಧ ಇಲ್ಲನ ಅರ್ಧ ದಿನ ಹೊಡೆದು ಬಿಡ್ತೀನಿ ಇವತ್ತು ಒಬ್ಬರೇ ಸಿಕ್ಕಿದ್ದಾನೆ ಅಂತ. ಬೇರೆ ಕಡೆ ಹೋಗಿದ್ದು ಭೀಮ ಅರ್ಜುನ ಎಲ್ಲ ಸಮಯ ಕಾಯ್ದು ಬಂದ್ಬಿಟ್ಟ, ಹೊಡೆದು ಬಿಡ್ತೀನಿ ಅಂತ, ಅರೆಸ್ಟ್ ಮಾಡ್ಬಿಡ್ತೀನಿ ಬಂದ. ಧರ್ಮರಾಜ ನೋಡಿದ್ರೆ ಹೋಗ್ತಾರೆ. ಧರ್ಮರಾಜ ಶಕ್ತಿ ಇದೆಯಲ್ಲ, ಮಹಾಧರ್ಮಮೂರ್ತಿ. ಅವನು ಪಗಡೆ ಆಟದಲ್ಲಿ ಶೋಕದ ಬರ್ಸಲ್ಲ, ವ್ಯಾಸರು ಗೌರವ ಬಿಡ್ತಾರೆ ಮುಖಕ್ಕೆ, ನೋಡ್ಬೇಡ ಯಾರನ್ನು ಅಂತ. ಅವ್ನು ನೋಡ್ಬಿಟ್ಟ ಶೋಕದಲ್ಲಿ ಗಿಡ ಮರಗಳ ಒಳಗೆ ಹೋಗ್ಬಿಡುತ್ತಂತೆ. ಇಂಥ ಶೋಕ ಆಗ್ಲಿಂತೆ ಅವನು. ಅಕ್ಷರ ಧರ್ಮ ಪುರುಷನೇ ಬಂದಿರೋದು. ಸಾಮಾನ್ಯ ಧರ್ಮರಾಜ ಅಂದ್ರೆ ಕಾಣತೆ ಇರ್ತದೆ, ಮುಟ್ಟಕ್ಕಾಗಲ್ಲ ಅವ್ರನ್ನ. ಪರಾಕ್ರಮ ಮನೆ ಮಾಡಿಲ್ಲ, ಬೇಕಿಲ್ಲ, ಅವಶ್ಯಕತೆ ಬಂದಿಲ್ಲ. ಅಲ್ಲ, ಬರೀ ಒಂದ್ ಮಾತಲ್ಲೇ ಭೀಮನ್ನು ಅರ್ಜುನ ಮಾಡ್ತಿದ್ದ. ಮಾತು ಪಗಡೆ ಆಡಿದ್ರಲ್ಲಿ ಸೋತ್ ಮೇಲೆ ಹಣ ಕೊಡುವ ಅನುಮತಿಯ ಇಲ್ಲ, ಕೂತ್ಕೋ ಹಾಗೆ ಹೋಯ್ತು. ಕೂತ್ಕೋಬೇಕು ಆಗಿಲ್ಲ, ಏನ್ ಮಾಡೋದು ಕೊಡ್ಲಿಲ್ಲ. ಭೀಮನಿಗಂತೂ ಈಗ ಒದ್ದ ಕೈಯನ್ನ ಬೆಂಕಿ ಬಂದ್ಬಿಡ್ತು, ಹೊಗೆ ಬಂದ್ಬಿಡ್ತು, ಅಷ್ಟು ಸಿಟ್ಟು ಬಂದ್ಬಿಟ್ಟಿತ್ತು ಅವನಿಗೆ. ಕಾಡಿಗೆ ಹೋಗೋಣ, 14 ವರ್ಷ ಇರೋಣ, 18 ವರ್ಷ ಇರೋಣ, ಅದಕ್ಕೆ ಅಂತೆ ಅಷ್ಟು ಸಾಯಿಸ್ಬಿಡ್ತೀನಿ ಇಲ್ಲಿ ಅಂತ. ಒಬ್ಬರು ಉಳಿಸೋದ್ರೆ ಅಷ್ಟು ಸಾಯಿಸ್ಕೊಂಡು ಹೋಗೋಣ, ಏನ್ ಮಾಡೋದಿಲ್ಲ. ಹೆಂಗ್ ಕಂಟ್ರೋಲ್ ಮಾಡಿದ ನೋಡಿ. ಸನ್ನಿವೇಶ ಸಂದರ್ಭ ಕಲ್ಪನೆ ಮಾಡ್ಕೋಕ್ಕಾಗಲ್ಲ. ಅದ್ ಹೆಂಗ್ ಕೂತಿದ್ರಪ್ಪ, ಬಾಕಿಯವರಿಲ್ಲ. ಬೈದಿದ್ದು ಅಷ್ಟು ಅನ್ಸಿಲ್ಲ ಅವರಿಗೆ. ಒಳಗಿರ್ಲಿಲ್ಲ ದ್ರೌಪದಿ ಏಕವಚನದಾಗ ಹೇಳ್ಕೊಂಡ್ಬಂದು ಸಭೆಯೊಳಗೆ ಎಳೆದಿದ್ದೀರ, ಬಹಳ ಕ್ಷಮ್ಯ ಬರಲ್ಲ, ಅದು ತುಂಬಾ ತಪ್ಪು. ದೃಷ್ಟದ್ಯುಮ್ನದೇವದಾಗಿರ್ತಕ್ಕಂತಹ ಯೋಧ ಮುಖ್ಯರು, ಪ್ರಧಾನವಾದ ಯೋಧ ಪಾಲಕರು, ಅವರೊಡನೆ ಎಲ್ಲರೂ ನಿನ್ನೊಳಗೆ ಪ್ರವೇಶ ಮಾಡ್ತಿದ್ದಾರೆ. ಕಿಂಚ ವಕ್ತಾನಿ ಮುಖಾನಿ ತೇ ತವ ತ್ವರಮಾಣಾಃ ತ್ವರಾಯುಕ್ತಾಃ ಸಂತಃ ವಿಶಂತೆ. ಮತ್ತು ನಿನ್ನ ಮುಖಗಳನ್ನ ಮುಖಾನಿ ಅಂತ ಇರೋದ್ರಿಂದ ಒಂದು ಮುಖ ಅಲ್ಲೇ ಇಲ್ಲ, ಸಾವಿರಾರು ಮುಖ, ಎಲ್ಲವೂ ಗುಹೆಗೆ ತೆರೆದು ಬಿಟ್ಟಿದೆ ಬಾಗ್ಲ. ಅದಕ್ಕೆ ಸೈನ್ಯಗಟ್ಟಲೆ ನುಗ್ತಾ ಇದ್ದಾರೆ, ಅಕ್ಷೋಹಿಣಿಗಟ್ಲೆ ಸೇನ್ ಸಮೇತ ಒಳಗೆ ಹೋಗ್ತಾ ಇದ್ದಾರೆ. ತ್ವರಮಾಣ ಅಂದ್ರೆ ತ್ವರ, ವೇಗಯುಕ್ತವಾಗಿ ನಾನು ಮುಂದು ಸಾಯಕ್ಕೆ ನಾನು ಮುಂದೆ ಹೋಗ್ತಾರೆ. ಒಳ್ಳೆ ಜ್ವಲನಂ ಪತಂಗ ಬರ್ತಲ್ಲ, ದೀಪದ ಹುಳುಗಳು ಉರಿತಾರೆ, ಬೆಂಕಿ ದಬ ಬೀಳತ್ತೋ ಆ ರೀತಿ ನುಗ್ಗುತ್ತಾ ಇದ್ದಾರೆ ಪರಮಾತ್ಮ ಬಾಯ ಒಳಗೆ. ನುಗ್ಗಲೇಬೇಕು, ಸ್ವಾತಂತ್ರ್ಯ ಇಲ್ಲ. ಬರೀ ಚಾವಟಿ ಇಲ್ಲ ಪರಮಾತ್ಮ, ಇಡೀ 18 ಕ್ಷಣ ಸಂಹಾರ ಮಾಡ್ಬಿಟ್ಟಲ್ಲ, ಏನೋ ಆಶ್ಚರ್ಯ. ಹಾಗೆ ದುರ್ಯೋಧನ ಅರ್ಜುನಿಗೆ ಬಂದಾಗ ನಂಗೆ ಅವ್ರ ಕಷ್ಟ ಇರ್ಲಿ ಅಂತ ಅಂದ. ನಂಗೆ ನಾರಾಯಣ ಸೈನ್ಯ ಅಂದ. ನಾರಾಯಣ ಸೈನ್ಯ ಅಲ್ಲ, 28 ಸೈನ್ಯ ಮಾಡಬೇಕು, ನಾವು ಯುದ್ಧ ಮಾಡ್ಬೇಕಾಗಿಲ್ಲ, ಚಾವಟಿ ಇದೆಯಲ್ಲ ಅದೊಂದು ಸಾಕು ಅಂದ. ಚಾವಟಿಲೇ ಅದನ್ನು ಹಾಸ್ತಿದ್ವಿ ನಾವು. ಪರಮಾತ್ಮಗೆ ಯಾವ ಲೆಕ್ಕ ಇರಲ್ಲ.
ನಾರಾಯಣ ಸಿಂಗಾಲು ಇಟ್ಕೋ, ಯಾವ ಸೀರೆ ಇಟ್ಕೋ, ಭಾರಿ ಶೂರವರಲ್ಲ, ಭಾರಿ ವೀರರವರಲ್ಲ. 2 ಅಕ್ಷೋಹಿಣಿ ಕೊಡ್ತಾನೆ. 2 ಅಲ್ಲ, 1 ಅಕ್ಷೋಹಿಣಿನ ಪಾಪ ಅದೆಲ್ಲ ಹೆಂಗ ಮನಸ್ಸಿಲ್ಲದೆ ಹೋಗಿದ್ದಾರೆ. ಕೃಷ್ಣನ್ ಕಡೆ ಇರೋಲ್ಲ. ಇಲ್ಲ, ಕೆಲವರೆಲ್ಲ ದುಷ್ಟರಾಗ್ಬಿಟ್ಟಿರ್ತಾರೆ. ಅದರಲ್ಲೇನೆ ಒಳೊಳಗೆ ಇದೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ದ್ವೇಷ ಸಾಯಿಸ್ಬೇಕು ಅಂತ ಅವ್ರನ್ನ. ಕೃತವರ್ಮನೋ ಯಾರೋ ಆಗ್ಲೇ ಹೊಟ್ಟೆ ಉರಿ ಇದೆಲ್ಲ ಶುರು ಆಗ್ಬಿಡುತ್ತೆ. ಹೋಗ್ರಿ. ಚಿಮ್ಮಿಶಿಷ್ಟಾದಿ ಮುಖಾನೇ ಚುಂಬಿಷ್ಟಾದಿ ಎಂಥ ಮುಖಾನಿ ಮುಖಗಳನ್ನು ಪ್ರವೇಶ ಮಾಡ್ತಿದ್ದಾರೆ ಅಂದ್ರೆ ದಂಷ್ಟ್ರಾಕರಾಳಾನಿ ಭಯಾನಕಾನಿ ಭಯಂಕರಾಣಿ ಕರಾಲಾನಿ ಭಯಾನಕಾನಿ ಭಯಂಕರಾಣಿ ಕೋರುದಾನಗಳಿಂದ ವಿಕಾರಗೊಂಡ ಭಯಂಕರವಾದ ಅತ್ಯದ್ಭುತ ನೋಡಕ್ಕಾಗತಕ್ಕಂತಹ ಮುಖ. ಭಾರಿ ಹಲ್ಲುಗಳನ್ನು ನುಗ್ಗಿದ್ದಾನೆ, 2 ಕಡೆ ಅದರೊಳಗೆ ನುಗ್ಗಿಸ್ತಾ ಇದ್ದಾರೆ. ಆ ಒಂದು ನುಗ್ಗಿಗಳು ಅಂದ ಹೀಗಂತ ತೆಗಿತಾನೆ. ಇದು ಈ ಸ್ಟ್ಯಾಟ್ ಹಸುಗಳನ್ನ ಸಾಯಿಸುವ ಇದೆಯಲ್ಲ, ಹೊಡೆಯುತ್ತೆ, ಚಿಕ್ಕ ಚಟ್ನಿ ಆಗುತ್ತೆ. ಮೂಳೆಗಳೆಲ್ಲ ಒಂದ್ ಕಡೆ, ಚರ್ಮ ಒಂದ್ ಕಡೆ, ರಕ್ತ ಒಂದ್ ಕಡೆ, ಮಾಂಸ ಒಂದ್ ಕಡೆ ಹೋಗುತ್ತೆ ಆಟೋಮೆಟಿಕ್. ಆರಿ ಕಬ್ಬಣ ಇದು ಅದು ಅಚ್ಚು ಬಂದು ಹೊಡೆಯುತ್ತೆ ಅದಕ್ಕೆ. ಕಷಾಯ ಖಾನೆ ಹಂಗ ಹಲ್ಲು ಹಾಗೆ ಪರಮಾತ್ಮ ಒಂದ್ಸಲ ಅಗದಿ ಬಿಟ್ಟ ಅಂದ್ರೆ ಎಲ್ಲ ಪಿಚ್ಚಿಗೆ ಟೊಮೆಟೊ ಹಣ್ಣಿದಂಗೆ ಚಟ್ನಿ ಅಷ್ಟು ಹಲ್ಲು ಇಳ್ಬಿಡ್ತಾರೆ, ಹೊತ್ತಲ್ಲ ಇಳ್ಬಿಡ್ತಾರೆ ಅಲ್ಲಿಂದ. ಅದ ಜೋರುತ್ತೆ, ತುಟಿ ಮೇಲೆ ಜೋರುತ್ತೆ, ಬಾಯೆಲ್ಲ ಜೋರ, ಮೈನೆಲ್ಲ ಆಗುತ್ತೆ. ಜೋರ್ ಬದುಕಂದ್ರೆ ಜೋರ್ಕೊಂಡು ಅಯ್ಯಪ್ಪಾ. ಕೇಚಿತ್ ಮುಖಾನಿ ಪ್ರವಿಷ್ಟಾನಾಂ ಮಧ್ಯೆ ಕಿಂಚ ಕೇಚಿತ್ ಮುಖಾನಿ ಪ್ರವಿಷ್ಟಾನಾಂ ಮಧ್ಯೆ ವಿಲಗ್ನಾಃ ದಶನಾಂತರೇಷು ವಿಲಗ್ನಾಃ ದಶನಾಂ ಮಾಂಸಮಿವ ಭಕ್ಷಿತಂ ದೃಶ್ಯಂತೆ ಮಾಂಸಮಿವ ಭಕ್ಷಿತಂ ಸಂದೃಶ್ಯಂತೆ ಉಪಲಭ್ಯಂತೆ ಉಪಲಭ್ಯಂತೆ ಚೂರ್ಣಿಕೈಃ ಉತ್ತಮಾಂಗೈಃ ಶಿರೋಭಿಃ ಚೂರ್ಣಿತೈಃ ಉತ್ತಮಾಂಗೈಃ ಶಿರೋಭಿಃ. ಮತ್ತು ಏನಪ್ಪಾ ಅಂದ್ರೆ ಕೆಲವರು ಮುಖಗಳನ್ನ ಪ್ರವೇಶ ಮಾಡಿದಂತಹ ಕೆಲವರ ಪೈಕಿ ಅವರು ನಿನ್ನ ಹಲ್ಲುಗಳು ಸಿಕ್ಕಾಕೊಂಡು ಮಧ್ಯದಲ್ಲಿ ದಶನಾಂತರ ಹಲ್ಲಲ್ಲಿ ಹೀಗೆ ಮಾಂಸ ತಿಂದಾಗ ಹಲ್ಲಲ್ಲಿ ಸಂಧಿ ಸಿಕ್ಕಾಕೊಳ್ತಲ್ಲ, ಹಂಗೆ ಅವರ ನರಗಳು ಇನ್ನೊಂದು ಮಾಂಸಗಳು ಸಿಕ್ಕಾಕೊಂಡು ಕಾಣ್ತಾ ಇದೆ. ಇವು ಬೆಂಡೆಕಾಯಿ ಪಲ್ಯ ಇದೆಲ್ಲ ಊಟ ಮಾಡಿದ್ರೆ ಹಲ್ಲುಗಳು ಸಿಕ್ಕಾಕೊಳ್ತಲ್ಲ, ಆ ನಾರುಗಳು ಸಿಕ್ಕಾಕೊಳ್ತಲ್ಲ, ಆ ರೀತಿ ಹಲ್ಲುಗಳ ನಡುವೆ ಮಾಂಸ ತಿಂದ ಬಾಯಂತೆಯೇ ಎಲ್ಲ ಅಡ್ಕೊಂಡ್ಬಿಟ್ಟಿದ್ದಾರೆ. ಪರಮಾತ್ಮನ ಹಲ್ಲಿಗೆ ಅಡ್ಕೊಂಡ್ಬಿಟ್ಟು ಚಟ್ನಿಯಾಗಿ ಇದೆಲ್ಲ ಇದಾಗಿ ನಿಂತು ಕಾಣ್ತಾ ಇದ್ದಾರೆ. ಯಪ್ಪಾ ವಿಕಾರ ಬಾಯಿ ನೋಡಕ್ಕಾಗಲ್ಲ ಪರಮಾತ್ಮ. ಚೂರ್ಣಿಗೆ ಪುಡಿಪುಡಿಯಾಗಿರುವ ತಲೆಯೆಂಬ ಅಂಗವನ್ನುಳ್ಳವರು, ಉಳ್ಳವರು, ಯಾರ ತಲೆಯು ಚೂರ್ಣೀಕೃತವಾಗಿದೆಯೋ ಪುಡಿಪುಡಿಯಾಗಿದೆಯೋ ಅಂಥವರಾಗಿ ನಿನ್ನ ಬಾಯಿಗೆ ಕಾಣ್ತಾ ಇದ್ದಾರೆ. ಅನೇಕರು ಅಂಟ್ಕೊಂಡ್ಬಿಟ್ಟಿದ್ದಾರೆ ಬಾಯಿಗಳಿಗೆ, ಹಲ್ಲಿಗೆ ಅಂಟ್ಕೊಂಡು ನಾಲಿಗೆ ಚಪ್ಪರಿಸ್ತಾ ಇದ್ದಾನೆ, ಲೇರಿಸಿದ್ದಾನೆ. ಹಂಗೆ ಚಪ್ಪರಿಸ್ತಾರ ಪರಮಾತ್ಮ. ಅಷ್ಟೇ ಆಗ್ಲಿ. ಅಲ್ವಾ? ಈ ಸಿನಿಮಾ ತೆಗಿಯಕ್ಕೆ ಆಗಲ್ಲ, ಹೆಂಗ್ ಸಿನಿಮಾ ತೆಗಿತಾರಪ್ಪ ಇದನ್ನ ಅಲ್ವಾ? ಮುಖವನ್ನು ಯಾವ ರೀತಿ ಪ್ರವೇಶ ಮಾಡುತ್ತಿದ್ದಾರೆ ಆ ಸೈನಿಕರು ಜನರು ಅಂತ ಹೇಳಿದ್ರೆ ಮುಂದಿನ ಶ್ಲೋಕ ಹೇಳ್ತಾನೆ. ಯಥಾ ನದೀನಾಂ ಬಹವೋಂಬುವೇದ ಸಮುದ್ರಮೇವಾಭಿಮುಖಾದ್ರವಂತಿ. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾದ್ರವಂತಿ. ತಥಾ ತವಾಮಿ ನರಲೋಕವೀರಾ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ತಥಾ ತವಾಮಿ ನರಲೋಕವೀರಾಃ ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾದ್ರವಂತಿ. ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಯಥಾ ನದೀನಾಂ ಬಹವಃ ಅಂಬುವೇಗಾಃ ಸಮುದ್ರಂ ಏವ ಅಭಿಮುಖಾಃ ದ್ರವಂತಿ. ತಥಾ ತವಾಮಿ ತವಾಮಿ ಒಂದೇನಾ? ತವ ಅಮಿ ಸಂಧೆ ಅವಾ
ನಲೋಕವೀರೋ ನರಲೋಕವೀರಾಹ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ. ಇದು ವಕ್ತಾನಿ ಅಭಿಜ್ವಲಂತಿ ವೃದ್ಧಿ. ವೃದ್ಧಿ ಆಯ್ತು. ಯಕಾರ ಬರ್ಲಿಲ್ವಾ? ನ್ಯಾಯ ವೃದ್ಧಿ ಆಯ್ತಾ? ವೃದ್ಧಿ ಯಾವ ಅಂತ ಎಣ್ಣ 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 ಎಣ್ಣೆ ಗೊತ್ತಿಲ್ವಾ? ಎಣ್ಣೆ ಗೊತ್ತಾ? ಈ ಬಹಳವಾಗಿರುವ ನದಿಗಳ ವೇಗವು ನದಿ ತುಂಬಾ ಹರಿತಿದ್ದ ಹಳ್ಳಿ ಕಟ್ಟೆಯವ್ರಿಗೆ ಬರುತ್ತಲ್ಲ ಹೊಳೆ ಭ್ರೋ ಅಂತ ಬಗ್ಗ ಹರಿತಾ ಇರುತ್ತಲ್ಲ, ಆಗ ಅದು ಸಮುದ್ರವನ್ನೇ ಮುಖ ಮಾಡ್ಕೊಂಡು ಓಡ್ತಾ ಇರುತ್ತೆ. ಉಗ್ರಂ ವಹಂತಿ ಭಸ್ವಾಹ ಭೀಮಂ ವಹಂತಿ ಭಸ್ವಾಹ ಅನ್ಸಿ ಉಗ್ರವಾಗಿ ಹರಿದ ನದಿಗಳ ನಮಸ್ಕಾರ, ಭಯಂಕರವಾದ ನದಿಗಳಿಗೆ ನಮಸ್ಕಾರ. ಅಂಭೋ ಭಸ್ವಾಹ ಅನುಭೋ ನಮಸ್ಕಾರ. ಎಲ್ಲ ನೀರಿಗೆ ಭಯ, ನೀರು ಯಾವ ನೀರು ಏನ್ ಮಾಡೋದು? ಸಮುದ್ರವನ್ನೇ ಕುರಿತು ಓಡುತ್ತವೆಯೋ ನದಿಗಳು ವೇಗ ವೇಗವಾಗಿ ನಿಂತ್ಕೊಂಡು. ಅದೇ ರೀತಿ ನರಲೋಕ ವೀರ, ಮರಲೋಕದ ಮನುಷ್ಯ ಲೋಕದ ವೀರರಾಗಿರುವ ಈ ಎಲ್ಲಾ ಶಕ್ತಿ ರಾಜರುಗಳು ಇನ್ನ ಈ ಬಾಯನ್ನ ಕುರಿಯುತ್ತಿರುವಂತಹ ಬಾಯನ್ನ ಪ್ರವೇಶ ಮಾಡುತ್ತಿದ್ದಾರೆ. ವಿಶಂತಿ ಅಭಿವಿಜ್ವಲಂತಿ ವಕ್ತಾಳಿ, ಜ್ವಲತಿ ಜ್ವಲಂತಿ, ಕುರಿಯುತ್ತಿರುವಂತಹ ವಕ್ತಾಳಿಂದ. ಅಭಿಜ್ವಲಂತಿ ಅನ್ನೋದು ಇದೆಲ್ಲ ಕ್ರಿಯಾಪದ ಅಲ್ಲ, ವಕ್ತಾಳಿ ವಿಶೇಷ. ಜ್ವಲತಿ ಜ್ವಲಂತಿ ವಕ್ತಾಳಿ, ಕುರಿಯುತ್ತಿರುವಂತಹ ಬಾಯುಗಳನ್ನ ಈ ನರಲೋಕ ವೀರಗಳು ಪ್ರವೇಶ ಮಾಡುತ್ತಿದ್ದಾರೆ. ಯಥಾ ನದೀನಾಂ ಸ್ರವಂತೇನ ಬಹವಃ ಅನೇಕೆ ಅಂಬೂನಾಂ ವೇಗಾಃ ವೇಗಾಃ ತ್ವರಾವಿಶೇಷಾಃ ಸಮುದ್ರಮೇವ ಅಭಿಮುಖಾಃ ಪ್ರತಿಮುಖಾಃ ಪ್ರವಿಶಂತಿ. ಸಮುದ್ರಮೇವ ಅಭಿಮುಖಾಃ ಪ್ರತಿಮುಖಾಃ ದ್ರವಂತಿ ಪ್ರವಿಶಂತಿ. ತಥಾ ತದ್ವತ್ ತವ ಅಮಿ ಭೀಷ್ಮಾದಯಃ ನಲೋಕವೀರಾಃ ಮನುಷ್ಯಲೋಕೆ ಶೂರಾಃ ವಿಶಂತಿ ವಕ್ತ್ರಾಣಿ. ಮನುಷ್ಯಲೋಕೆ ಶೂರಾಃ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ ಪ್ರಕಾಶಮಾನಾನಿ. ನದಿಗೆ ಸ್ರವಂತಿ ವಿಶೇಷ, ಇದು ಪರ್ಯಾಪದ. ಸ್ರವಂತಿನೇನೋ ಹರಿಯುವಂಥದ್ದು. ನದಿ ಪರ್ಯಾಪದ ಏನೋ? ನದಿ ಪರ್ಯಾಪದ, ನದಿ ಪರ್ಯಾಪದ ಏನ್ತಾರೆ? ಜಲನ. ನದಿ ಪರ್ಯಾಪದ ಓದಿಲ್ವಾ? ಸಿನಾನಿಮ್ಸ್ ಅಸ್ವಿನಿ ದೀಪವದಿ ನಿಮ್ನಗಾಪಗ ಅಷ್ಟು. ತರಂಗಿಣಿ, ಶೈವಲಿನಿ, ತಟಿನಿ, ಹ್ಲಾದಿನಿ, ಧುನಿ, ಸೋತಸ್ವಿನಿ, ಶೈವಲಿನಿ, ನಿಮ್ನಗ ಆಪಗ ನದಿ ಪರ್ಯಾಪದಗಳು. ಅಮರಕೋಶ ಬಾಯಿ ಬಂದ್ಬಿಟ್ರೆ ಎಲ್ಲಾ ಪರ್ಯಾಪದ ಸಿಕ್ಕಾಕೊಂಡ್ಬಿಡುತ್ತೆ. ನಮ್ಮ ಅಣ್ಣಂಗೆ ಕಾವ್ಯ ಪರೀಕ್ಷೆಯಲ್ಲೂ ಸಾಹಿತ್ಯ ಬೇಕಲ್ಲ, ನದಿ ಪರ್ಯಾಪದ ನಮ್ಮ ಅಣ್ಣಂಗೆ ಜ್ಞಾಪಕ ಆಗಿಲ್ಲ, ಜಲಂ ಅಂತ ಬರೆದಿಲ್ಲ. ಅದಕ್ಕೆ ನಂಬರ್ ಕೊಟ್ಟಿದ್ದಾರೆ. ಅವಾಗ ಇದು ಕೊಡ್ತಿದ್ರು ಬಸ್ಕೂಲಿ. ಇದು ನಮ್ ತಂದೆ, ಅಯ್ಯೋ ನೀನೊಬ್ಬ ಮೂರ್ಖ, ಅವ್ನ ನಂಬರ್ ಕೊಟ್ಟಿಲ್ಲ, ಅವ್ನು ಇನ್ನೊಬ್ಬ ಮೂರ್ಖ. ನಮ್ ತಂದೆ ಬೈತಾರೆ, ಜಲ ಅಂತ ಬಂದಿದ್ಯಲ್ಲ ಅದಕ್ಕೆ ನಂಬರ್ ಕೊಟ್ಟಿರಲ್ಲ ಅವನು, ಅಲ್ಲಿ ನೀನ್ ಕಳಿಸ್ತಾ ಇದೀರ, ನಾನೆಂತ ನಮ್ಮ ತಂದೆ ಹೇಳುದು ತರಂಗಿರಿ, ಶೈವಲಿನಿ, ತಟಿನಿ, ಹ್ಲಾದಿನಿ, ಧುನಿ. ನಮ್ಮ ತಂದೆ ಅಂಕುಶ ಬರ್ತಿತ್ತು, ಕ್ಲಾಸ್ ಹೇಳೋರು. ಪದ ಹೇಳ್ಕೊಂಡು ಹೇಳ್ಬೇಕು. ಒಳ್ಳೆ ಡಿಕ್ಷನ್ ಬಹಳ ಒಳ್ಳೆ ಕೋಶ. ತಲೆ ಗಟ್ಬಿಡೋ ಕಷ್ಟ, ಮೂರೇ ಕಾಂಡ, ತುಂಬಾ ಈಸಿ ಗಟ್ ಮಾಡ್ಬೋದು. ಇಷ್ಟೇ ಸ್ವಲ್ಪ ಪುಸ್ತಕ, ಇಡೀ ವೇದ ಇಟ್ಕೊಂಡಿಲ್ಲ ತಲೆಲ್ಲ. ಇದು ಕಾಲ್ ಭಾಗ ಆಗುತ್ತೆ, ಇಷ್ಟ ಆಯ್ತಾ? ಅಷ್ಟೇ. ನದಿಗಳ ವೇಗಗಳು ಬಹಳವಾಗಿ ಹರಿಯುತ್ತಿರುವಂತಹ ವೇಗಗಳು, ತ್ವರಾವಿಷ ಫಾಸ್ಟ್ ಆಗಿ ಹರಿತಾ ಇರುವಂತಹ ನದಿಗಳು ಸಮುದ್ರವನ್ನೇ ಕುರಿತು ಯಾವ ರೀತಿ ಓಡುತ್ತವೆಯೋ, ಮುಖ ಮಾಡ್ಕೊಂಡು ಹೋಗುತ್ತವೆಯೋ, ಅದರಂತೆ ಈ ಭೀಷ್ಮಾದಿಗಳು ಎಲ್ಲರೂ ನರಲೋಕದ ವೀರರು, ಮನುಷ್ಯ ಲೋಕದ ಶೂರ ಅನಿಸ್ಕೊಂಡವರು, ಅವರೆಲ್ಲರೂ ಕೂಡ ಉರಿಯುತ್ತಿರುವಂತಹ ಪ್ರಕಾಶಮಾನವಾಗಿರುವಂತಹ ನಿಮ್ಮ ಮುಖವನ್ನೇ ಹೋಗಿ ಸೇರ್ತಾ ಇದ್ದಾರೆ ಪರಮಾತ್ಮ. ಗುಂಪುಂಪ ಹಿಂಡಾಗಿ ದಬಾ 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 ಬಹುದು ಬಾಯಿ ಬೀಳ್ತಾ ಇದ್ದಾರೆ. ಏನು ಅಷ್ಟು ಹೋಗಿ ಬೀಳ್ತಾ ಇದ್ದಾರೆ, ಕಾಣ್ತಾ ಇದ್ದು ನೋಡ್ತಾ ಇದ್ದಾರೆ. ಒಂದು ಹೋಗಿ ಬೀಳುದ ಭ್ರಮಣ ಹೋಗಿ ಬೀಳುತ್ತೆ. ಭ್ರಮಣ ಹೇಳ್ಕೊತ ಹಂಗೆ ಹೇಳ್ಕೊತಾ ಇದೆ ಅವ್ರ ಭ್ರಮಣ ಹೆಂಗೆ ಹೇಳ್ಕೊಳ್ತಾ ಅಲ್ವಾ? ಹೇಳ್ಕೊಳ್ತಾ ಇದೆ ಬಾಯಿ ಎಲ್ಲರನ್ನ. ಪಾಂಡವನ್ನ ಯಾಕೆ ಹೇಳ್ಕೊಟ್ಟಿಲ್ವಪ್ಪ ಅಂತ.
ಭಯ ಬಿಡುತ್ತೆ. ಇದ್ದೇ ಬೇಡ ಅನ್ಸುತ್ತೆ ಹಾಗೆ ಬೇಡ ಅಂತೇಳಿ. ते किमर्थं प्रविशन्ति कथञ्चाइत्याह ಯಾತಕ್ಕಾಗಿ ಹೋಗ್ತಾ ಇದ್ದಾರೆ ಮತ್ತೆ ಹೇಗೆ ಹೋಗ್ತಾ ಇದ್ದಾರೆ, ದೃಷ್ಟಾಂತ ಯಾವುದು? ಹೋಗೋ ಉದ್ದೇಶ ಸಾಯಕ್ಕೆ ಹೋಗ್ತಿದ್ದಾರೆ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಭಿಯಂತಿ ನಾಶಾಯ ಸಮೃದ್ಧ ವೇಗಾಃ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ ವಿಶಂತಿ ನಾರಾಯ ಸಮೃದ್ಧ ವೇಗಾಃ. ನಾಶಾಯ ವಿಶಂತಿ ಲೋಕಾಸ್ತವಾಪಿ ಭಕ್ತಾನಿ ಸಮೃದ್ಧ ವೇಗಾಃ. ನಾಶಾಯ ವಿಶಂತಿ ಲೋಕಾಸ್ತವಾಪಿ ಭಕ್ತಾನಿ ಸಮೃದ್ಧ ವೇಗಾಃ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ ವಿಶಂತಿ ನಾರಾಯ ಸಮೃದ್ಧ ವೇಗಾಃ. ತಥೈವ ನಾಶಾಯ ವಿಶಂತಿ ಲೋಕಾಸ್ತವಾಪಿ ಭಕ್ತಾನಿ ಸಮೃದ್ಧ ವೇಗಾಃ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ. ತಥಾ ಏವ ನಾಶಾಯ ಸಮೃದ್ಧ ವೇಗಾಃ. ತಥಾ ಏವ ನಾಶಾಯ ವಿಶಂತಿ ಲೋಕಾಃ ತವಾ ಅಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಹೇಗೆ ಉರಿಯುತ್ತಿರುವಂತಹ ಬೆಂಕಿಯನ್ನ ದೀಪದ ಹೊಳೆಗಳು ಸಮೃದ್ಧ ವೇಗವಾಗಿ ಹೋಗಿ ದಮ 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 ಹೋಗಿ ಬೀಳುತ್ತವೆಯೋ, ಮಳೆ ಬೀಳುತ್ತವೆ. ಕಾಡಲ್ಲಿ ಹೊತ್ಬಿಟ್ರೆ ಬೆಂಕಿನ ಅಷ್ಟು ಬಂದು ಬಿಡ್ಬಿಡುತ್ತದೆ. ಅದೇ ರೀತಿ ಎಲ್ಲಾ ಲೋಕದ ವೀರರು ನಾಶಕ್ಕೋಸ್ಕರವಾಗಿ ಸಮೃದ್ಧ ವೇಗದವರಾಗಿ ಹೆಚ್ಚೆಚ್ಚಾಗಿ ನಾನು ಮುಂದೆ ಅಂದ್ಕೊಂಡು ಬಾಯಿ ಬಂದು ದಮ 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 ಬೀಳ್ತಾ ಇದ್ದಾರೆ. ಪರಮಾತ್ಮ ನಾಶಕ್ಕಾಗಿ ಬೀಳ್ತಾ ಇದ್ದಾರೆ, ದೀಪದ ಹುಳುವಂತೆ ಬೀಳ್ತಾ ಇದ್ದಾರೆ. ಯಾಕ ನಾಳೆ ಭಾಷೆ